अगजानन पद्मार्कं गजाननं महर्निशं मनेकदन्तं भक्तानामेकदन्तुपास्महे गजाननं भूतगणाधिसेवितं कपितजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं नमामि विघ्नेश्वरपादपङ्कजं नमामि विघ्नेश्वरपादपङ्कजಂ ಎಲ್ಲ ದೇವರ ಭಕ್ತ ಪ್ರಿಯರೇ ವೀಕ್ಷಕರೇ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಅಂತ ಮುಂದುವರೆದ ಭಾಗ. ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು. ನೋಡಿ, ಈ ಶಿವಂ ವಾಸ್ತು ಅಂದರೆ ವಾಸ್ತವ್ಯವನ್ನು ಎಲ್ಲಿರ್ತೀವೋ ಅದು ವಾಸ್ತು ಪ್ರಕಾರ ಆಗಿಬಿಡಬೇಕು. ಎಲ್ಲವನ್ನೂ ದೋಷಗಳಿಂದ ತೊರೆದು ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾ ಕವಚ ಕೊಡೋನು ಪರಮೇಶ್ವರ. ಶಿವಂ ಅಂದರೆ ಸತ್ಯಂ ಶಿವಂ ಸುಂದರಂ, ಸತ್ಯವಾಗಿರ್ತಕ್ಕಂಥದ್ದು. ಶಿವಂ ಅಂದರೆ ಸುಂದರವಾಗಿರ್ತಕ್ಕಂಥದ್ದು. ಇಹಲೋಕ ಭೂಲೋಕ ಬ್ರಹ್ಮಾಂಡ ಲೋಕದಲ್ಲಿ ಅಡಗಿರ್ತಕ್ಕಂಥ ಅಷ್ಟೂ ಸತ್ಯ ಘಟನೆಗಳನ್ನ ಪರಿವರ್ತನೆ ಮಾಡ್ತಕ್ಕಂಥ ಏಕೈಕ ಲಯಕರ್ತನು ಸಾಕ್ಷಾತ್ ಪರಮೇಶ್ವರ. ಅದಕ್ಕೆ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿ ನಮೋ ನಮಃ ಅಂತ ಕರಿತೀವಿ. ಇವತ್ತು ಶಿವಂ ವಾಸ್ತುವಲ್ಲಿ ಮನೆ ಒಳಗೆ ಹೋಗೋಣ. ಮನೆ ಒಳಗೆ ಹೋದರೆ ನಿದ್ರಾವಸ್ಥೆಯಿಂದ ಹೇಗೆ ಮನುಷ್ಯ ಹೇಗೆ ಇರಬೇಕು, ಮನುಷ್ಯನ ಮನೆ ಒಳಗಡೆ ಏನೆಲ್ಲ ಇರಬೇಕು, ಮೆಟ್ಲು ಎಲ್ಲೇ ಇರಬೇಕು, ದೇವ್ರ ಮನೆ ಇಲ್ಲಿರ್ಬೋದಾ ಬೇಡವಾ, ಎಲ್ಲ ಭಾಳ ಇಂಪಾರ್ಟೆಂಟಾಗಿ ನೋಡ್ಕೊಳ್ತಕ್ಕಂಥದ್ದು. ಬಾತ್ರೂಮ್ ಅಕಸ್ಮಾತು, ಶೌಚಾಲಯ ಅಕಸ್ಮಾತು, ಎಲ್ಲಿರಬೇಕು ಹೇಗಿರಬೇಕು ಅನ್ನೋದೆಲ್ಲ ತಿಳ್ಕೊಬೇಕು. ಇದೆಲ್ಲ ತಿಳ್ಕೊಳ್ಳೋಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂದರೆ ಬ್ರಹ್ಮಾಂಡ ವಿಚಾರದಲ್ಲಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಬೇಕು, ಗಂಟೆ ಬಾರಿಸಬೇಕು. ಬಹಳ ಇಂಪಾರ್ಟೆಂಟಾಗಿ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನ ಸ್ಮರಣೆ ಮಾಡಬೇಕು. ನೋಡಿ, ಒಂದು ಮನೆಯನ್ನು ಒಬ್ಬ ಮನುಷ್ಯ ಕಟ್ಟಿಸ್ಕೊಟ್ರೆ ಗೃಹ ಪ್ರವೇಶ ಮಾಡದೆ ಅವನು ಬಾಡಿಗೆ ಕೊಡೋ ಹಾಗಿಲ್ಲ. ಅಕಸ್ಮಾತ್ ಬಾಡಿಗೆ ಮನೆಯವನು ಹೊಸದಾಗಿ ಕಟ್ಟಿರ್ತಕ್ಕಂಥ ಮನೆ ಒಳಗೆ ಹೋಗಬೇಕು ಅಂದರೆ ಗೃಹ ಪ್ರವೇಶ ಮಾಡಿಕೊಟ್ಟಿರ್ಬೇಕು ಓನರು. ನೀವು ನೇರವಾಗಿ ಹೋದ್ರಿ ಅಂತ ಇಟ್ಕೊಳ್ಳಿ, ಆ ಮನೆ ಶುದ್ಧೋದಕ್ಕಾಗಿರಲ್ಲ, ಪುಣ್ಯಾಹ ಆಗಿರಲ್ಲ, ಅದರಲ್ಲಿ ರಾಕ್ಷೋಗ್ನ ಹೋಮ ಆಗಿರಲ್ಲ. ರಾಕ್ಷಸರನ್ನ ಓಡಿಸೋದೇ ಲಾಕ್ಷಾಗ್ನ ಹೋಮ. ಆ ರಾಕ್ಷೋಗ್ನ ಹೋಮ ಒಂದು ರಕ್ಷೆ ಕೊಡತಕ್ಕಂಥ ಭೂತಗಣಾಧಿಪತಿಯೇ ನಮಃ ಅಂತ ರಾತ್ರಿ ಭೂತಗಣಾಧಿಪತಿ ಆರಾಧನೆ ಮಾಡಿ ಬಲಿಯನ್ನು ಹಾಕಿ ಪರಿಪೂರ್ಣವಾಗಿರ್ತಕ್ಕಂಥ ಸುದರ್ಶನ ಯಂತ್ರವನ್ನು ಸ್ಮರಣೆ ಮಾಡಿಕೊಂಡು ಮನೆ ಸುತ್ತಲೂ ಒಂದು ವಿಶೇಷವಾಗಿರ್ತಕ್ಕಂಥ ಬಲಿಹರಣ ಹಾಕೋದು. ಆ ಬಲಿಹರಣ ಅಂದರೆ ಏನು ಅಂದರೆ ಅನ್ನ ಬಲಿ ಹಾಕ್ಬೋದು, ಕೂಷ್ಮಾಂಡ ಬಲಿ ಹಾಕ್ಬೋದು, ಶತ್ರುಗಳನ್ನೆಲ್ಲ ಸಂಹಾರ ಆಗಲಿ ಅಂತ ಪ್ರಾರ್ಥನೆ ಮಾಡೋದು. ಸಾಧಾರಣವಾಗಿ ನೀವು ಜ್ಞಾಪಕ ಇಟ್ಕೊಳ್ಳಿ, ಒಂದು ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಗೃಹ ಪ್ರವೇಶದಲ್ಲಿ ಒಬ್ಬನು ಸಿಗರೇಟ್ ಸೇರ್ತಾ ಇರ್ತಾನೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಒಬ್ಬನ ಅಕಸ್ಮಾತ್ ಪರಪುರುಷ ಕಾಮದೃಷ್ಟಿ ಅಂತ ಯಾರ ಜೊತೆನೋ ಸಂಸಾರ ಮಾಡಿರ್ತಾನೆ, ಅಕಸ್ಮಾತ್ ವಾರ್ಡ್ರೋಬ್ ಕೆಲಸ ಮಾಡಿರ್ತಾನೆ, ನಿದ್ರಾವಸ್ಥೆ ಮಾಡಿರ್ತಾನೆ, ಕುಡಿದು ಮೋಜು ಮಜಾ ಮಾಡಿರ್ತಾನೆ, ಅದೆಲ್ಲ ದೋಷ ಆ ಮನೆಗೆ ಬಂದಿರುತ್ತೆ. ಅವನು ಶೌಚಾಲಯ ಉಪಯೋಗಿಸಿರ್ತಾನೆ, ಅವನ ದರಿದ್ರವೆಲ್ಲ ಆ ಮನೆ ಒಳಗೆ ಬಂದಿರುತ್ತೆ. ಅವನು ಕೆಲಸ ಮಾಡೋಕ್ಕೆ ಮೊದಲು ಮನೆ ಬಿಟ್ಟು ಟೈಲ್ಸಿಂದ ಆಚೆ ಹೋಗಬೇಕಾದ್ರೆ, ವಯರಿಂದ ಹಿಡಬೇಕಾದ್ರೆ ಅಕ್ರಮ ಪ್ರವೇಶ ಮಾಡಿ ಅಕ್ರಮ ಕೆಲಸಗಳನ್ನು, ಎಷ್ಟು ಕೆಲಸಗಳು ಏನು ನಡೆದಿರುತ್ತೆ ಅವನಿಗೆ ಗೊತ್ತು. ಆದ್ದರಿಂದ ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೋಬೇಕು, ಒಂದು ಮನೆ ಶುದ್ಧೀಕರಣ ಆಗಬೇಕಾದ್ರೆ ಗೃಹ ಪ್ರವೇಶ ಭಾಳ ಮುಖ್ಯ. ಗೃಹ ಪ್ರವೇಶಕ್ಕೆ ಮೊದಲು ಪುಣ್ಯಾಹ ಅಂತ ಕರಿತೀವಿ. ಪುಣ್ಯಾಹ ಅಂದರೆ ಬ್ರಹ್ಮ ಮಾಯೆ ಎರಡು ಕಲಶನ ಇಟ್ಟು, ಒಂದು ಮಹಾವಿಷ್ಣು ಬ್ರಹ್ಮ ಸ್ಥಿರವಾಗಿರೋದು, ಮಾಯೆ ವಿಷ್ಣು, ವಿಷ್ಣು ಮಾಯೆ ಸಂಸ್ಥೆ ಎರಡು ಕಲಶವನ್ನು ಇಟ್ಟು ಈ ಬ್ರಹ್ಮ ಮಾಯೆಯಲ್ಲಿ ಗಂಡು ಹೆಣ್ಣು ಅಂತ ಪ್ರಾರ್ಥನೆ ಮಾಡಿ ಮನೆ ಶುದ್ಧೋದಕ ಸ್ನಾನಂ ಸಮರ್ಪಯ ಶುದ್ಧಿ ಮಾಡಬೇಕು. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿಂ ಭಜಾಮ್ಯಹಂ ಗಂಗಾದೇವಿಂ ಭಜಾಮ್ಯಹಂ. ಜಗತ್ತಲ್ಲಿ ಶುಭ ಮಾಡಲಿ ಅಶುಭ ಮಾಡಲಿ ಎಲ್ಲದಕ್ಕೂ ಬಹಳ ಮುಖ್ಯ ಗಂಗಾದೇವಿ. ಆ ಗಂಗೆ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಗಂಗೆನೇ ಪವಿತ್ರ ಪೂರ್ಣವಾಗಿ ಮಾಡತಕ್ಕಂಥ ಒಂದು ಶುದ್ಧೀಕರಣ ಮಾಡೋದು ಗಂಗೆ ಮುಖಾಂತರ. ಇಂಥ ಒಂದು ಗಂಗೆಯನ್ನು ನಾವು ಸ್ಮರಣೆ ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ. ಈ ಗೃಹ ಪ್ರವೇಶ ಮಾಡಬೇಕಾದ್ರೆ ಗೃಹ ಪ್ರವೇಶಕ್ಕೆ ಮೊದಲು ಅರ್ಚಕರನ್ನು ಕರೆದು ಎಲ್ಲ ಶುದ್ಧೀಕರಣ ಮಾಡೋಕ್ಕೆ ಮೊದಲು ಫಸ್ಟ್ ಕ್ಲೀನ್ ಮಾಡಿಸ್ಬೇಕು, ಪೇಂಟಿಂಗ್ ಮಾಡಿಸ್ಬೇಕು. ಒಂದು ಮನೆ ಪೇಂಟಿಂಗ್ ಮಾಡಿಸ್ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಪ್ರತಿ ವರ್ಷ ಪೇಂಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ವಿ. ವಾಸ್ತು ಪ್ರಕಾರ ಮಾಡಬೇಕು ಅಂದರೆ ಪ್ರತಿ ವರ್ಷ ಪೇಂಟ್ ಮಾಡಿಸ್ಬೇಕು. ಪೇಂಟ್ ಎಷ್ಟೋ ಜನ ಮಾಡ್ಸೋಕ್ಕಾಗಲ್ಲ. ಪ್ರತಿ ವರ್ಷ ಹೆಂಗೆ ಮಾಡಿಸೋದು ಗುರುಗಳೇ? ನೋಡಿ, ಆಯಿಲ್ ಪೇಂಟ್ ಇಷ್ಟು ಕಾಸ್ಟ್ಲಿ, ಅಕಸ್ಮಾತ್ ಏಷ್ಯನ್ ಪೇಂಟ್ ಅಂದರೆ ಇಷ್ಟು ಕಾಸ್ಟ್ಲಿ, ಬಿರ್ಲಾ ಅಕಸ್ಮಾತ್ ಎಕ್ಸ್ಟ್ರೀಮ್ ಅಂದರೆ ಒಂದು ಅಕಸ್ಮಾತ್ ಕಾಸ್ಟ್ಲಿ. ನೋಡಿ, ಇವ್ರದ್ದೆಲ್ಲ ಬ್ರ್ಯಾಂಡೆಡ್. ಈ ಬ್ರ್ಯಾಂಡೆಲ್ಲ ಬ್ರಹ್ಮಾಂಡ ಗುರೂಜಿ ಮುಖಾಂತರ ಬಂದುಬಿಟ್ರೆ ಅವ್ರಿಗೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಾಗತ್ತೆ. ನಾವು ಏನು ಮಾಡ್ತೀರಾ, ಪಬ್ಲಿಸಿಟಿ ಮಾರ್ಕೆಟಿಂಗ್ ಆದಂಗೆ ಆಗೋಗುತ್ತೆ. ಅದಕ್ಕೆ ಅವ್ರ ಹೆಸರುಗಳು ಹೇಳ್ಬಾರ್ದು ಅಂತ ಓದಾಡ್ತಾರೆ. ಆದರೂ ನಂದೇ ಟ್ಯೂಬ್ ಪಾಪ ಬದುಕೊಳ್ಳಿ ಹೋಗಿ. ಅಂಥ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥದ್ರಲ್ಲಿ ವೈಟು ಪೂರ್ತಿಯಾಗಿ ಅವನು ಪಟ್ಟಿ ಹಾಕಬೇಕು. ಫಸ್ಟು ಆ ಪಟ್ಟಿ ಹಾಕೋಕ್ಕೆ ಮೊದಲು ಅದನ್ನು ಶುದ್ಧೀಕರಣ ಮಾಡಬೇಕು. ಗೋಮೂತ್ರದ ಮುಖಾಂತರ ಮನೆ ಖುದ್ದು ಶುದ್ಧಿ ಮಾಡಬೇಕು. ಆಮೇಲೆ ಒಂದು ಪಟ್ಟಿ ಹಾಕ್ತಾನೆ. ಆ ಪಟ್ಟಿ ಹಾಕೋಕ್ಕೆ ಮೊದಲು ಸಿಂಗಲ್ ಪಟ್ಟಿ ಹಾಕ್ತಾನೆ ಫಸ್ಟು. ಅದು ರಫ್ ಇರಬೇಕು. ಆ ರಫ್ ಹಾಕಿದ್ಮೇಲೆ ಏನು ಮಾಡಬೇಕು, ಮೇಲೆ ಓಂ ಅಂತ ಬರೀಬೇಕು. ಒಂದು ಪಟ್ಟಿ ಮಾತ್ರ ಏನು ಮಾಡಿರ್ತಾನೆ, ಪೇಂಟಿಂಗ್ ಮಾಡದೇ ಇದ್ದಾಗ ಗೃಹಪ್ರವೇಶ ಮಾಡಬೇಕು. ಯಾಕೆಂದರೆ ಬಂದು ತಿಂದೋದವರು ಹೊಟ್ಟೆ ಕಿಚ್ಚಿಗೆ ಅಲ್ಲಿ ಇಲ್ಲಿ ಎಲ್ಲ ಬಳಿತಾರೆ. ಅವರೊಂದು ಹೊಟ್ಟೆ ಕಿಚ್ಚಿಗೆ ದರಿದ್ರ. ಏನು ಮಾಡ್ತೀರಾ, ರಾಹು ಕೇತುಗಳಿದ್ದಂಗೆ ಮಕ್ಕಳೆಲ್ಲ ಗೀಚ್ತಾರೆ, ಗೋಡೆ ಮೇಲೆ ಗೀಚ್ತಾರೆ. ಬಂದವನು ಬೇಕು ಕ್ಯಾಕರ್ಸ್ ಹೋಗಿದ್ಬಿಟ್ಟು ಹಿಂಗೆ ಗೋಡೆ ಒರೆಸ್ತಾನೆ.
ಕೈ ತೊಳ್ಕೊಳ್ಳಲ್ಲ, ಮಾಡಲ್ಲ, ಊಟ ಆದಮೇಲೆ ಹಿಂಗೆ ಒರೆಸ್ಬಿಡ್ತಾನೆ, ವೀಳ್ಯದೆಲೆ ಅಡಿಕೆ ಹಾಕೊಂಡು ಪಾನ್ ಪರಾಗ ಜರ್ದ ಕೂಂತ್ ಕ್ಯಾಕ್ರೆ ಸುಗ್ದಿತ್ತಾನೆ ಬಾತ್ರೂಮಲ್ಲಿ. ಯಾರು ಮಾಡೋರು ಇದೆಲ್ಲ ಕೆಲಸ? ಅದಕ್ಕೆ ಬಂದು ಹೋಗಿ ಅವ್ರನ್ನೆಲ್ಲ ಗ್ರೂಪ್ ಪ್ರವೇಶಕ್ಕೆ ಕರಿಬೇಡಿ ಅಂದ್ಬಿಡ್ತೀವಿ. ಮನೆ ರಕ್ತ ಸಂಬಂಧಿಗಳು ಮಾತ್ರ ಕಟ್ಕೊಳ್ಳಿ ಅಂತಾರೆ. ಕೆಲವರು ಕೇಳಲ್ಲ, ಆಡಂಬ್ರ. ನನ್ನ ಹೆಂಡತಿ ಹೇಳಿದ್ಲು ಊರೆಲ್ಲ ಕರಿ ಅಂತ, ಎಲ್ಲರನ್ನೂ ಕರೆದು ಕ್ಯಾಕ್ರೆ ಸುಗಿಸ್ಕೊಂಡು ಅವರು ಉಂಡು ಹೋದ ಕೊಂಡು ಹೋದ ಅಂತ ಕೊಂಡ್ಕೊಂಡೋಗಿ ನಿಮ್ಮನ್ನು ಆಡ್ಕೊಳ್ಳೋದು ಅಲ್ಲದೆ, ನಿಮ್ಮನ್ನು ತಾತ್ಸಾರ ಮಾಡೋದಲ್ಲದೆ, ನಿಮ್ಮನ್ನು ವಿಶೇಷವಾಗಿ ಶಪಿಸ್ತಾರೆ. ಅಂಥವರು ಇರ್ತಾರೆ, ಬಹಳ ಜನ ಇರ್ತಾರೆ. ಅದಕ್ಕೆ ನೆಂಟರಲ್ಲಿ ಏನು ಹೇಳ್ತಾರೆ, ಕಲ್ಲಡಿ ಪಟ್ಟಾಳಂ ಕಣ್ಣಿ ಬಿಡಿ ಕೂಡ ತಮಿಳಲ್ಲಿ ಹೇಳ್ತೆ ಕಾಳು, ಕಲ್ಲು ಏಟು ತಡಿಬೋದಂತೆ, ಕಣ್ಣು ದೃಷ್ಟಿ ಇದೆಯಲ್ಲ ದರಿದ್ರ. ಏನು ಮನೆ ಕಟ್ಬಿಟ್ರು ಸಾವಿತ್ರಮ್ಮನವರು, ಏನು ಮನೆ ಕಟ್ಬಿಟ್ರು ಕೃಷ್ಣಮೂರ್ತಿಯವರು, ಓ ಸೂಪರ್ ಅಂತಾರೆ. ಆ ಕಟ್ಟು ಹೊಟ್ಟೋಗಿರ್ತಾರಲ್ಲ, ಕಣ್ಣು ದೃಷ್ಟಿ ಬಿದ್ದ ತಕ್ಷಣ ಗೋಡೆ ಸೀಳೋಗಿರುತ್ತೆ, ಗ್ಲಾಸ್ ಮುರಿದೋಗಿರುತ್ತೆ, ಇನ್ನೊಬ್ಬ ಬಂದು ಆ ವೈರು ಬೆಂಕಿ ಅಂಟ್ಕೊಂಡ್ಬಿಡುತ್ತೆ, ಗೊತ್ತೇ ಇಲ್ಲದೆ ಅಲ್ಲಿ ಪವರ್ ಬ್ರೇಕ್ ಡೌನ್ ಆಗುತ್ತೆ. ಅವನು ತಿರುಗಿ ಪಾತಾಳದಿಂದ ಅರ್ಥಿಂಗ್ ಮಾಡಿರ್ತಕ್ಕಂಥದ್ದು ಏನಾಗಿರುತ್ತೆ, ಲಿಫ್ಟ್ ಧಬಾರನ್ನು ಬಿದ್ದೋಗುತ್ತೆ. ಇದೆಲ್ಲ ಕಣ್ಣು ದೃಷ್ಟಿಗಾಗೋದು. ಅದಕ್ಕೆ ಕಣ್ಣು ದೃಷ್ಟಿ ಅನ್ನೋದು ಭಾಳ ಘೋರ. ಈ ಕಣ್ಣು ದೃಷ್ಟಿಯಿಂದ ತಪ್ಪಿಸ್ಕೋಬೇಕಾದ್ರೆ ಗೃಹ ಪ್ರವೇಶ ಭಾಳ ಮುಖ್ಯ, ರಕ್ಷಾ ಕವಚ ಭಾಳ ಮುಖ್ಯ. ಎಲ್ಲ ಶತ್ರುಗಳ ಸಂಹಾರ ಮಾಡತಕ್ಕಂಥ ಏಕೈಕ ಒಂದು ರಕ್ಷಾ ಕವಚವನ್ನು ರಾತ್ರೋರಾತ್ರಿ ಒಂದು ಯಂತ್ರವನ್ನು ಬರೆಯೋದೇ ಸುದರ್ಶನ. ಸುದರ್ಶನ ದೊಡ್ಡದಾಗಿ ಬರಬೇಕು. ಆ ಸುದರ್ಶನಲ್ಲಿ ನರಸಿಂಹ ಅನುಗ್ರಹ ಬೇಕು. ಈ ಕಡೆ ನರಸಿಂಹ, ಆ ಕಡೆ ಸುದರ್ಶನ. ಓಂ ಸುದರ್ಶನಾಯ ವಿದ್ಮಹೆ ರಜೋತ್ಪಲಾಯ ಧೀಮಹೆ ತನ್ನೋ ಮಹಾಜ್ವಾಲಾ ಪ್ರಚೋದಯಾತ್. ಮಹಾಜ್ವಾಲವಾಗಿರ್ತಾನಂತೆ. ಈಗ ನರಸಿಂಹಾಯ ವಿದ್ಮಹೆ ಮಹಾಜ್ವಾಲಾಯ ಧೀಮಹೆ ತನ್ನೋ ಉಗ್ರ ಪ್ರಚೋದಯ, ಉಗ್ರ ಸ್ವರೂಪ. ಎರಡೂ ಸೇರಿದ್ರೆ ಉಗ್ರ ನರಸಿಂಹ ಸ್ವರೂಪ ಸುದರ್ಶನ. ಆ ಹೋಮನ್ನು ಮನೇಲಿ ಮಾಡಿ ಯಂತ್ರವನ್ನು ಬರೆದ್ರೆ ಸಾಕು, ಎಲ್ಲ ಛಕ ಅಂತ ಹೊಟ್ಟೋಗುತ್ತೆ. ಇದೆಲ್ಲ ಓಡಿಸಿದ ಮೇಲೆ ಪುಣ್ಯಾಹ ಮಾಡಿ ಹಸು ಗಂಜಳ ಗೋಮೂತ್ರವನ್ನು ಹಾಕಿ ಹೊರಗಡೆ ಒಂದಷ್ಟು ಸಗಣಿ ಇಟ್ಕೊಂಡಿರ್ಬೇಕು. ನಾಳೆ ಗೃಹ ಪ್ರವೇಶ ಆಗಬೇಕಲ್ಲ. ಭೂತ ಗಣಾಧಿಪತಯೇ ನಮಃ, ಗಣಪತಿ ಕರಿಬೇಕು. ಆ ಗಣಪತಿನ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಆ ಮಹಾಗಣಪತಿ ಸ್ಮರಣೆ ಮಾಡಿಕೊಂಡು ಗಣಪತಿನ ಕರಿಬೇಕು. ರಾತ್ರಿ ಬಂದು ಭೂತಗಣಾಧಿಪತಿ, ಬೆಳಗ್ಗೆ ಬಂದು ದೇವಗಣಾಧಿಪತಿ ಕರಿಬೇಕು. ಅದಕ್ಕೆ ಭೂತಗಣಾಧಿಪತಿಯನ್ನು ವಿಶ್ವಕ್ಸೇನ ಅಂತ ಕರೀತಾರೆ. ಮಹಾವಿಷ್ಣುವಿಗೆ ಸೈನಿಕ ಪೂರ್ಣವಾಗಿ ಅವನ ತಂಗಿ ಮಗನಾಗಿರ್ತಕ್ಕಂಥ ಗಣಪತಿಗೆ ವಿಶ್ವಕ್ಸೇನ. ಅವನು ತಲೆ ಇರ್ತಕ್ಕಂಥ ಗಣಪತಿ, ತಲೆ ಕತ್ತರಿಸಕ್ಕೆ ಮೊದಲಿರೋ ಗಣಪತಿ ವಿಶ್ವಕ್ಸೇನ. ತಲೆ ಕತ್ತರಿಸ ಮೇಲೆ ಆನೆ ತಲೆ ಇಟ್ಟ ಮೇಲೆ ಅವನಿಗೆ ಹೆಸರು ಮಹಾಗಣಪತಿ. ಗಣಾಧಿಪತಯೇ ನಮಃ, ಗಜಾನನಾಯ ನಮಃ, ವಕ್ರತುಂಡಾಯ ನಮಃ. ಒಂದು ದಂತ ಮುರಿದಾಗ ವಕ್ರತುಂಡ. ಸೊ ಈ ಗಣಪತಿ ದೇವಗಣಾಧಿಪತಿ. ಸೊ ಬೆಳಗ್ಗೆ ಗಣಪತಿ ವಕ್ರತುಂಡ ಗಣಪತಿಯ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬೆಳಗಿನ ಜಾವ ಪ್ರಾತಃ ಕಾಲೇ ಸ್ಮರೆ ನಿತ್ಯಂ. ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಅದಕ್ಕೆ ದೇವ ಅನುಗ್ರಹವನ್ನು ಪಡಿತಕ್ಕಂಥ ಈ ಗಣಪತಿಯನ್ನು ಭೂತಗಣಾದಿಗಳನ್ನೆಲ್ಲ ಓಡಿಸಿದ ನಂತರ ದೇವಗಣಾಧಿಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು ಶುಭ ಸೂಚನೆ ಬೆಳಗಿನ ಜಾವದಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ರಾತ್ರೋರಾತ್ರಿ ರಾಕ್ಷೋಗ್ನ ಹೋಮ ಮಾಡಿ ಯಂತ್ರವನ್ನು ಹಾಕಿ ಒಂದು ಪೂರ್ತಿಯಾಗಿರೋ ಭೂತಗಣಪತಿ ಮಾಡಿ ಬಲಿಹರಣವನ್ನು ಅನ್ನ ಬಲಿಯನ್ನು ಹಾಕಿ ಹೊರಭಾಗದಲ್ಲಿರ್ತಕ್ಕಂಥ ಕೂಷ್ಮಾಂಡವನ್ನು ಹೊಡೆದು ಮನೇಲಿರ್ತಕ್ಕಂಥ ಎಲ್ಲರನ್ನು ಓಡಿಸಿ. ಯಾರು ನೋಡಿಸೋದು? ಭೂತಗಣಗಳು. ಕಣ್ಣು ಕಾಣೋದು ಕಾಣದೇ ಇರತಕ್ಕಂಥ ದೋಷಗಳು ಎಲ್ಲರನ್ನು ಓಡಿಸಿ ಎಲ್ಲ ಮಾಠ ಮಂತ್ರ ತಂತ್ರ ಯಂತ್ರ ಎಲ್ಲನೂ ಪರಿವರ್ತನೆ ಮಾಡಿ ಶುದ್ಧೋದಕ ಸ್ನಾನಂ ಸಮರ್ಪಣೆ ಶುದ್ಧೀಕರಣ ಮಾಡಿಕೊಂಡ ಮೇಲೆ ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡಿಸ್ಬೇಕು, ಸಂಪನ್ನು ಕ್ಲೀನ್ ಮಾಡಿಸ್ಬೇಕು. ಅದರೊಳಗೆ ವಿಶೇಷವಾಗಿ ಪಚ್ಚಕರ್ಪೂರ ಹಾಕಬೇಕು, ಆಲಮ್ ಅಂತ ಹಾಕಬೇಕು. ಆಲಮ್ ಅಂದರೆ ಏನೋ ಪಟ್ಟಿಕಾರ. ಅಕಸ್ಮಾತ್ ಒಬ್ಬ ಮನುಷ್ಯ ಯಾವುದಾದ್ರೂ ಶೇವಿಂಗ್ ಮಾಡಿದಾಗ ಕುಯ್ದೋದಾಗ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಬೆಳ್ಳಗೆ ಅದನ್ನು ಪಟ್ಟಿಕಾರ ಅಂತ ಕರೀತಾರೆ. ಪಟ್ಟಿಕಾರ ಬೇರೆ, ಸ್ಫಟಿಕ ಬೇರೆ. ನೀವು ಸ್ಫಟಿಕ ಅಂದ್ಬಿಡ್ತೀರ, ಪಟ್ಟಿಕಾರ ಅನ್ಬೇಕು. ಪಟ್ಟಿಕಾರ ಅಂದರೆ ಅಕಸ್ಮಾತ್ ಕುಯ್ದಾಗ ಅವನು ಅದನ್ನು ಉಜ್ಜಿದಾಗ ಹೊಟ್ಟೋಗುತ್ತೆ, ರಕ್ತ ನಿಂತೋಗುತ್ತೆ. ದಟ್ ಈಸ್ ಸ್ಫಟಿಕ. ಆಲಮ್. ಆ ಆಲಮ್ಮನ್ನು ಸಂಪೊಳಗೆ ಹಾಕಬೇಕು. ಸಂಪು 6 ತಿಂಗಳು ಶುದ್ಧವಾಗಿರುತ್ತೆ. ಹೆಂಗೆ ಸುಮ್ಮನೆ ಎತ್ತಿ ಹಾಕಬಾರ್ದು. ಒಂದು ಸಂಪಿಗೆ ಕನಿಷ್ಠ ಪಕ್ಷ ದಶ ಅನುಗ್ರಹ ಸಿದ್ಧಿ 10 kg ಒಂದು ಪಂಚೆಯಲ್ಲಿ ಹಾಕಿ ಪಂಚೆಯಲ್ಲಿ ದಾರ ಕಟ್ಟಿ ಸುಮ್ಮನೆ ಒಳಗಡೆ ಬಿಡಬೇಕು. ಭೂ ಸ್ಪರ್ಶ ಬಾರ್ದು, ನೆಲ ತುಟ್ಬಾರ್ದು. ಸಂಪು ಒಳಗೆ ಫುಲ್ ಬಿಟ್ಬಿಡ್ಬೇಕು, ಕೆಳಗೆ ಒಂದು ಚೂರು ಜಾಗ ಬಿಡಬೇಕು, ಮೇಲೆ ಕಟ್ಟಿಟ್ಬಿಡ್ಬೇಕು. ಅದೆಲ್ಲ ಕರಗಿ ಪಂಚೆ ಮಾತ್ರ ಮೇಲೆ ಬರುತ್ತೆ. ಆವಾಗ ಆಲಮ್ಮು ಸಂಪು ಪೂರ್ತಿ ತುಂಬಿರುತ್ತೆ. ಓವರ್ ಟ್ಯಾಂಕ್ ಕನಿಷ್ಠ ಪಕ್ಷ 5 kg ಹಾಕಬೇಕು. ಮೇಲ್ಗಡೆ ಓವರ್ ಟ್ಯಾಂಕ್ ಇದೆಯಾ ಅದಕ್ಕೂ ಹಾಕಿಟ್ಬಿಡ್ಬೇಕು. ಆವಾಗ ಮನೆಯಲ್ಲಿ ಒಂದು ಬ್ಯಾಕ್ಟೀರಿಯಾ, ಒಂದು ಹುಳ ಕೂಡ ಹುಟ್ಟಲ್ಲ ಅದರಲ್ಲಿ. ಕರೆಕ್ಟಾಗಿ 6 ತಿಂಗಳು ಆ ನೀರು ನೀವು ಕುಡಿತಾ ಇದ್ದರೆ ಹಾರ್ಟ್ ಪರಿವರ್ತನೆ ಆಗುತ್ತೆ, ಬ್ಲಡ್ ಕ್ಯಾನ್ಸರ್ ಪರಿವರ್ತನೆ ಆಗುತ್ತೆ, ಲಿವರ್ ಸೂಪರ್ ಆಗಿರುತ್ತೆ, ಲಂಗ್ಸು ಫ್ರೆಶ್ ಆಗಿರುತ್ತೆ. ಯಾಕೆ ಅಂದರೆ ಎಲ್ಲ ಕ್ಲಿಯರ್ ಮಾಡೋದು ಆಲಮ್. ಅದಕ್ಕೆ ಆಲಮ್ನ ಆ ಪೂರ್ತಿಯಾಗಿರ್ತಕ್ಕಂಥ ಪಟಿಕಾರದ ನೀರನ್ನ ಕುಡಿಬೇಕು, ಲಾವಂಚದ ಬೇರೆ ನೀರು ಕುಡಿಬೇಕು. ಇದು ದೇಹಕ್ಕೆ ಹೋಗ್ತಾ ಇರಬೇಕು. ಇದನ್ನು ಮಾಡ್ಕೊಳ್ಳೋಕ್ಕೆ ಶುದ್ಧೀಕರಣ ಫಸ್ಟು ನೀರು ಶುದ್ಧಿ ಮಾಡಬೇಕು. ಬೋರ್ವೆಲ್ ಆಗಲಿ ಸಂಪಾಗಲಿ ಓವರ್ ಟ್ಯಾಂಕ್ ಶುದ್ಧಿ ಮಾಡಿದ್ರು ಎಲ್ಲ ಕ್ಲೀನ್ ಆಯಿತಾ? ಕ್ಲೀನ್ ಆದಮೇಲೆ ಎಲ್ಲ ಕ್ಲೀನಾಗಿ ಮುಚ್ಚಿಡಬೇಕು.
ಮನೆ ಸುತ್ತಲೂ ಏನು ಮಾಡಬೇಕು, ಒಂದನ್ನು ಕಬ್ಬಿಣದ ತ್ರಿಶೂಲವನ್ನು ಮಾಡಿಸಿ ಮನೆ ಎದುರುಗಡೆ ಇಡಬೇಕು, ಮನೆ ಹಿಂದುಗಡೆ ಇರಬೇಕು. ಅಕ್ಕಪಕ್ಕದ ಮನೆ ಕಾಂಪೌಂಡ್ ಅಟ್ಯಾಚ್ ಆಗಿದ್ದರೆ ಆ ಕಾಂಪೌಂಡ್ ಪಕ್ಕದಲ್ಲಿ ಒಂದು ತ್ರಿಶೂಲವನ್ನು ಕಬ್ಬಿಣದ ತ್ರಿಶೂಲ ಮಾಡಿಸಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಭಾಳ ಜನ ಬರ್ತಾರೆ, ತಂದು ಏನಾದರೂ ಹಾಕ್ಬಿಡ್ತಾರೆ, ಯಾವನು ಗೊತ್ತು, ನಿಮ್ಮ ತಂದು ಮಂತ್ರಿಸ್ಬಿಡ್ತಾನೆ, ಗೃಹ ಪ್ರವೇಶಕ್ಕೆ ಬಂದು ಏನೋ ಮಾಡ್ಬಿಟ್ಟು ಹಾಕ್ತಾನೆ. ಅವ್ನು ಮಾಡಿದ್ದು ನಿಮ್ಗೆ ಗೊತ್ತೇ ಇಲ್ಲ. ಊಟದಲ್ಲಿ ಏನಾದರೂ ಮಾಡಿಬಿಟ್ಟು ಈಗ ಒಂದೊಂದು ಗುಂಡೆ ಒಸ್ಬಿಟ್ಟು ಅಲ್ಲಿ ಬಿಡ್ಸಾಕ್ತಾನೆ. ನೀವು ಅನ್ಕೊಂತಾರೆ ಯಾರೋ ತಿಂದುಬಿಟ್ಟು ಬಿಸಾಕಿದ್ದಾರೆ ಅಂತ. ಬಿಸಾಕಿರಲ್ಲ, ಇವ್ನು ಹಾಕ್ಬಿಟ್ಟು ಹೋಗಿರ್ತಾನೆ, ನೆರೆದವನು ಕಲ್ಸ್ಬಿಟ್ಟು ಹಾಕಿರ್ತಾನೆ ಕೆಂಪು ಅಕ್ಕಿನ ಜೊತೆಗೆ ಏನು ಮಾಡ್ತಾನೆ, ಒಳಗಡೆ ಅರ್ಶಿನ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗ್ತಾನೆ, ಒಂದು ಮೊಟ್ಟೆನ ಇಟ್ಬಿಟ್ಟು ಹೋಗಿರ್ತಾನೆ, ಸುಮ್ಮನೆ ಹಂಗೆ ಊದ್ಬಿಟ್ಟಿರ್ತಾನೆ. ಇನ್ನೂ ನೀವು ಮಣ್ಣು ತುಂಬಿರಲ್ಲ, ಟೈಲ್ಸ್ ಹಾಕಿರಲ್ಲ ಸರಿಯಾಗಿ. ಇದನ್ನೂ ಮಾಡಿಸಿರ್ತಕ್ಕಂಥ ಕ್ರಮದಲ್ಲಿ ಏನು ಅಪಚಾರ ಮಾಡಿರ್ತಾರೋ, ಏನು ಅನಾಹುತ ಮಾಡಿರ್ತಾರೋ ದೇವರೇ ಬಲ್ಲ. ಅದಕ್ಕೆ ಕಾಂಪೌಂಡ್ ಪಕ್ಕದಲ್ಲಿ ಏನು ಮಾಡ್ತಾರೆ, ಆ ಕಡೆ ಅಕಸ್ಮಾತ್ ಕಪ್ಪು ತಂದು ಉರಿಸ್ಬಿಡ್ತಾರೆ. ನೀವೇನು ಅನ್ಕೋತೀರಾ, ಯಾರೋ ಅಡುಗೆ ಮಾಡಿರೋನೋ ಕಪ್ಪುದಾಗಿರ್ತಕ್ಕಂಥ ಸೌದೆನ ಇಲ್ಲಿ ಬಿಸಿ ಮಾಡಿರ್ತಾನೆ, ಹಿಂಗೆ ಮೆತ್ತಬಿಟ್ಟಿದ್ದಾನೆ, ಗೊತ್ತಿಲ್ಲದೆ ತಳ್ಕೊಂಡು ಹೊರಗಿದ್ದಾನೆ, ಅಥವಾ ಯಾವುದೋ ಪಾತ್ರೆ ಎತ್ಕೊಂಡು ಹೋಗ್ಬೇಕಾದ್ರೆ ತಗಲ್ಬಿಟ್ಟಿರ್ತಾನೆ. ನೀವು ಅನ್ಕೊಳ್ಳೋದು ಖಂಡಿತ ಇಲ್ಲ, ಮಾಡಿಟ್ರೆ ಯಾವನೋ ಗೊತ್ತಾಗುತ್ತೆ. ಇದಕ್ಕೆ ರಕ್ಷಾ ಕವಚ ಏನು ತಿಳ್ಕೊಳ್ಳಿ, ಗೃಹ ಪ್ರವೇಶ ಮಾಡೋಕ್ಕೆ ಮೊದಲೇ ಕಬ್ಬಿಣದಲ್ಲಿ ಸುಮ್ಮನೆ ಸಿಂಪಲ್ಲಾಗಿ, ನೀವೆಲ್ಲ ಸಪ್ರೇಟಾಗಿ ಗಿಂಗೆಲ್ಲ ಮಾಡಬೇಕಿಲ್ಲ, ಸುಮ್ಮನೆ ಕಬ್ಬಿಣದ ರಾಡ್ ಮೇಲ್ಗಡೆ ರೂಫಿಂಗ್ ಹಾಕಬೇಕಾದ್ರೆ ಸಪ್ರೇಟ್ ಕಂಬಿ ಇರಲ್ವಾ, ಆ ಕಂಬಿಗಳನ್ನೆಲ್ಲ ಹಾಕಿರ್ತೀವಿ, ವೇಸ್ಟ್ ಕಂಬಿನಲ್ಲಿ ಒಂದು ತ್ರಿಶೂಲ, ಈ ಕಂಬಿ ಫುಲ್ ಇರಬೇಕು, ಈ ತ್ರಿಶೂಲ ಥರ ಹಿಂಗೆ ಒಂದು ಕರ್ವ್ ಹಾಕ್ಬಿಟ್ಟು ಒಂದು ತ್ರಿಶೂಲ, ಕಬ್ಬಿಣದ ತ್ರಿಶೂಲ 4 ಮಾಡಿಸ್ಬೇಕು. ಜ್ಞಾಪಕ ಇಟ್ಕೊಳ್ಳಿ. ಆ 4 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಮನೆ ಸುತ್ತಲೂ ಇಟ್ಬಿಡೋದು, ಒಂದನ್ನು ಮಾತ್ರ ಮನೆ ಮುಂದೆ ಇಟ್ಬಿಡೋದು. ಏನಿದು ಕಬ್ಬಿಣದ ತ್ರಿಶೂಲ, ಯಾವನ್ನ ಅನ್ಕೊಳ್ಳಿ, ದೃಷ್ಟಿ ಆದರೆ ಅನ್ಕೊಳ್ಳಿ, ಒಳಗೆ ಕೂತ್ಬಿಡ್ಬೇಕು. 5 ಕಾಲು ಅಡಿ ಇರಬೇಕು ಕನಿಷ್ಠ ಪಕ್ಷ. ಕಬ್ಬಿಣದ ತ್ರಿಶೂಲ 5 ಕಾಲು ಅಡಿ ಇರಬೇಕು. ಒಂದು 2 ಕಾಲು ಅಡಿ ಒಳಗೋಗಲಿ, 3 ಅಡಿ ಮೇಲಿರಲಿ, ಅದ್ರಿಗೊಂದು ನಿಮ್ಮೆಣ್ಣು ಚುಚ್ಚಿಟ್ಬಿಟ್ರೆ ಸಾಕು. ಆಗ ನೋಡಿದವ್ರು ಯಾವನೇ ಬರಲಿ, ಏನೇ ಮಾಡಿದ್ರು ಒಳಗೆ ಬರಲ್ಲ. ಸಂಪಲ್ ಆಲಮ್ ಹಾಕಿರ್ತೀವಿ, ಯಾವತ್ತು ಆಲಮ್ ಇರುತ್ತೋ ಭೂತ ಪ್ರೇತ ಪಿಶಾಚಿಗಳು ನಿಕಟನೇ ಅವಿ ಆಲಮ್. ಅದಕ್ಕೆ ಪಟಿಕಾರನ ಮನೆಯಲ್ಲಿ ಕಪ್ಪು ಕಂಬಳಿ ದಾರದಲ್ಲಿ ಮೂಲಗಡೆ ಗಂಟು ಥರ ಕಟ್ಟಿರ್ಬೇಕು ಕಲ್ಲನ್ನ. ಹೊರಗಡೆ ಇರೋನು ಕಣ್ಣು ದೃಷ್ಟಿ ಬೀಳ್ತಾ ಇದ್ರೆ ಕರಗತ್ತೆ, ನೀರು ಸೋರುತ್ತೆ. ಇವನು ಅಕಸ್ಮಾತ್ ಕಣ್ಣು ದೃಷ್ಟಿ ಬಿಟ್ಟ ತಕ್ಷಣ ಸೋರುತ್ತೆ, ಅವ್ನು ಮಾಟ ಮಾತ್ರ ಮಾಡಿದ ತಕ್ಷಣ ಸೋರುತ್ತೆ. ಅದನ್ನು ನೀವು ಗಮನಿಸಬೇಕು. ಶೆಕೆ ಬಂದಂಗೆ ಆಗ್ಬಿಡುತ್ತೆ. ಅಂದರೆ ಇವತ್ತು ಮಾಡಿಸ್ದ ಯಾರೋ ದರಿದ್ರದವನು ಕಣ್ಣು ಬಿದ್ದಿದ್ದಾನೆ. ಅದಕ್ಕೆ ಕಪ್ಪು ದಾರನ ಈಶಾನ್ಯ ಮೂಲೆಯಲ್ಲಿ ದೊಡ್ಡ ಕಲ್ಲು, ನಿಮ್ಮ ತಾತನ ಮನೆ ಗಂಟೆ ಏನೋಗಲ್ಲ, ಇಷ್ಟು ದೊಡ್ಡ ಕಲ್ಲೇ ತಗೊಂಬಿಡಿ, ಚೆನ್ನಾಗಿ ಕಪ್ಪು ಕಂಬಳಿ ದಾರ ಸುತ್ತಬಿಟ್ಟು ಹಿಂಗೆ ಗೂಟ ಹಾಕಿ ಮೇಲ್ಗಡೆ ನೇತಾಡಿ ಕಣ್ಣಿಗೆ ಕಾಣಬೇಕು ಜನಕ್ಕೆ, ಏನೋ ಹಾಕಿದ್ದಾರೆ. ಆಮೇಲೆ ದೊಡ್ಡ ದೃಷ್ಟಿ ಮುಖ ಅಲ್ಲಿ ಹಾಕಬೇಕು, ಮಣ್ಣಿಂದ ಹಾಕಬೇಕು. ಇತ್ತೀಚೆಗೆ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ತಂದುಬಿಡ್ತಾರೆ. ಏನು ಪೆದ್ದುಗಳ ಗೊತ್ತಿಲ್ಲ, ಪ್ಲಾಸ್ಟಿಕ್ಕು ಸಂಬಂಧ ಇಲ್ಲ. ಮಣ್ಣು ಧರಣಿ ಗರ್ಭ ಸಂಭೂತಂ, ಧರಣಿಯಲ್ಲಿ ಮರಳಲ್ಲೇ ಮಾಡಿರಬೇಕು, ಮಣ್ಣಲ್ಲೇ ಮಾಡಿರ್ತಕ್ಕಂಥ ಮುಖವನ್ನು ತಂದು ದೊಡ್ಡದಾಗಿ ಹಾಕಿ, ದೃಷ್ಟಿ ಕೊಂಬು ದೊಡ್ಡ ಬೂತ್ ಕುಂಬಳಕಾಯಿಗೆ ಮುಖ ಬರೀರಿ, ಹಲ್ಲು ಬರೆದು ಒಂದು ಗೋಲೆ ಹಲ್ಲು ಬರೀರಿ, ಕಾಣಬೇಕು. ಅದು ಕೊಳ್ತು ಹೋದರೆ ಇಷ್ಟು ದೃಷ್ಟಿ ಅಲ್ಲಿ ಹೊಟ್ಟೋಯ್ತು. ವಾಯುರನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರೀರಂ. ನಿನ್ನ ದೇಹದಲ್ಲಿ ಶರೀರ ಹೆಂಗೆ ಭಸ್ಮ ಆಗುತ್ತೋ ಆ ಹಣ್ಣು ಕೊಳತು ಹೋಗುತ್ತೆ. ಯಾವುದೋ ಬೂದು ಕುಂಬಳಕಾಯಿ ಕೊಳತು ನೀರು ತಾಗಿದ್ರೆ ವಾಸನೆ ಬರ್ತಾಯಿದ್ರೆ ನಿಮ್ಮ ಮನೆ ಜನದ್ದು ವಾಸನೆ ಅಲ್ಲಿ ಹೋಗಿದೆ, ಇದು ಗೊತ್ತಾಗುತ್ತೆ ಕಣ್ಮುಚ್ಚೆ. ಅದಕ್ಕೆ ಮನೆ ಗೃಹ ಪ್ರವೇಶ ಮಾಡಬೇಕು, ಭಾಳ ಮುಖ್ಯ. ಪೆಂಡಾಲ ಎಲ್ಲಿ ಹಾಕಿರ್ತಾರೆ, ಗೃಹ ಪ್ರವೇಶ ಮಾಡಿರ್ತಕ್ಕಂಥ ಪೆಂಡಾಲ ಮುಂದೆ ಹಾಕಬೇಕಾದ್ರೆ ಚಪ್ರ ಕಟ್ತಾರೆ. ಚಪ್ರನ ಯಾವತ್ತೂ ತಿಳ್ಕೊಳ್ಳಿ, 4 ಕಂಬ ಹಾಕ್ಬೇಕು. ಕೆಲವರು ಏನು ಮಾಡ್ತಾರೆ, ಸೋಂಬೇರಿ ನನ್ನ ಮಕ್ಕಳು, ಜಾಗ ಇಲ್ಲ ಸ್ವಾಮಿ ಅಂದ್ಬಿಟ್ಟು 2 ಕಂಬ ಮಾತ್ರ ಮುಂದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಂಬನ ಸಜ್ಜದ ಮೇಲೆ ಇಟ್ಬಿಡ್ತಾರೆ. ಇಡಬಾರ್ದು. ಚತುಶ್ಚಗೋಟ ಧನು ಸೇವಿತ, 4 ಯುಗಗಳಿಗೆ 4 ಕಂಬಗಳು ಇರಲೇಬೇಕು. ಅದಕ್ಕೆ 2 ಮರಳಲ್ಲಿ ದೂಡಿಸ್ಬಿಟ್ಟು 1-2 ಕಂಬನ ನಿಮ್ಗೆ ಅಕಸ್ಮಾತ್ ಗೋಡೆಗಿಲ್ದಿರೋ ಸೋಕಬಾರ್ದು. ಮುಂದೆನೇ ಚಪ್ರ ಇರಬೇಕು. ದೇವಮೂಲೆ ಒಂದು ಚಪ್ರ ಸಪ್ರೇಟಾಗಿರಬೇಕು, ದೇವಮೂಲೆಗೆ ಸಪ್ರೇಟಾಗಿ ಪೂರ್ವಾಭಿಮುಖಕ್ಕೆ ಇರಬೇಕು. ಆ ದೇವಮೂಲೆ ಕಂಬನ ಫಸ್ಟು ಪೂಜೆ ಮಾಡಬೇಕು, ಕಂಕಣ ಕಟ್ಟಬೇಕು. ಯಾವ ಕಾಲಕ್ಕೂ ದರಿದ್ರ ಬರದೇ ಇರಲಿ. ಆ ಚಪ್ರ ಹಾಕಬೇಕಾದ್ರೆ ಗರಿನಲ್ಲೇ ಹಾಕಬೇಕು, ತೆಂಗಿನ ಗರಿ ಲಕ್ಷ್ಮಣ ಹಾಕಿ, ಬಾಳೆ ಕಂಬ ಇಟ್ಟು, ಬಾಳೆ ಕಂಬ ಹೂ ಇದ್ದು, ಬಾಳೆ ಗೊನೆ ಇಲ್ದಿದ್ರೂ ಪರವಾಗಿಲ್ಲ, ಬಾಳೆ ಹೂ ಇರಬೇಕು ಹಿಂಗೆ ಗೊನೆಗೆ. ಅಕಸ್ಮಾತ್ ಗೊನೆಯಲ್ಲಿ ವಿಶೇಷವಾಗಿದ್ದರೆ ಬಾಳೆ ಗೊನೆ ಸಮೇತ ಇದ್ದರೂ ತುಂಬ ಸಂತೋಷ. ಕೆಲವರು ಕಾಸ್ಟ್ಲಿ ಆಗಿದ್ದವ್ರು ಮಾಡ್ತಾರೆ, ಅನಾನುಕೂಲ ಇಲ್ದರೆ ಏನು ಮಾಡ್ತಾರೆ, ಅಯ್ಯೋ ಸಣ್ಣದಾಗ 1-2 ಬಾಳೆ ಕಂಬ ಕಟ್ರಿ ಅಂತಾರೆ. ಆ ಬಾಳೆ ಕಂಬ ಚಿಕ್ಕದಾಗಿದ್ರು ಭೂ ಸ್ಪರ್ಶ ಇರುವಂಥದ್ದು ಅಂಗಡಿಲಿ ತರಬಾರ್ದು. ನೀವೇ ಕಿತ್ಕೊಂಬಂದು 2 ಬಾಗಿಲು ಕಟ್ಟಬೇಕು. ಪರಿಪೂರ್ಣವಾಗಿರ್ತಕ್ಕಂಥ ಮಾವಿನ ಸೊಪ್ಪು ಕಟ್ಟಬೇಕು. ಅಲ್ಲಿ ಕೊನೆಗೆ ಈ ಕೊನೆಗೆ ಆ ಕೊನೆಗೆ ಕುಚ್ಚು ಕಟ್ಟಬೇಕಾದ್ರೆ 2 ಎಳ್ನೀರು ಕುಚ್ಚನ್ನು ಹಿಂಗೆ 5 ಆದರೂ ಇರಬೇಕು. ಎಳ್ನೀರು ಕುಚ್ಚು ಉತ್ತರದ್ದಾದ್ರೂ ಸರಿ, ಪೂರ್ವದ್ದಾದ್ರೂ ಸರಿ, ಆ 2ನಲ್ಲಿ ಒಂದು ಕುಚ್ಚನ್ನ ಈ ಕಡೆ ಮೂಲೆಗೆ ಆ ಕಡೆ ಮೂಲೆಗೆ ಕಟ್ಟಬೇಕು. ಇದು ಗೃಹ ಪ್ರವೇಶದ ವಿಧಿವಿಧಾನ. ಇದೆಲ್ಲ ತಿಳ್ಕೊಂಡು ಮನೆ ಒಳಗೆ ಫಸ್ಟ್ ಹೋಗಬೇಕು. ಮನೆ ಒಳಗೆ ಹೋಗಬೇಕಾದ್ರೆ ಗೃಹ ಪ್ರವೇಶಕ್ಕೆ ಏನು ಮಾಡ್ತೀರಾ, ಶಿವಂ ವಾಸ್ತು ಅಂತ ದೊಡ್ಡದಾಗಿ ಬರೀಬೇಕು ಹಾಲು ಒಳಗೆ. ಜ್ಞಾಪಕ ಇಟ್ಕೊಳ್ಳಿ. ಅರ್ಚಕರಿಗೆ ಹೇಳ್ಬಿಟ್ಟು ರಾತ್ರಿನೇ ಬರೆಸ್ಬಿಡಬೇಕು. ಶಿವಂ ವಾಸ್ತು 1 ಸಲ, ಶಿವಂ ವಾಸ್ತು 2 ಸಲ, ಶಿವಂ ವಾಸ್ತು 3 ಸಲ. ಶಿವಂ ವಾಸ್ತು 1 ಸಲ ಹೇಳ್ಬೇಕಾದ್ರೆ ಶಿವಂ ವಾಸ್ತು ಅನ್ಬೇಕು.
ಎರಡನೇ ಸಲ ಹೇಳ್ಬೇಕಾರೆ ಸ್ವಲ್ಪ ಜೋರಾಗಿ ಶಿವಂ ವಾಸ್ತು ಅನ್ಬೇಕು. ಮೂರನೇ ಸಲ ಹೇಳ್ಬೇಕಾರೆ ಶಿವಂ ವಾಸ್ತು ಅಂತ ಹೇಳಿ ಜೋರಾಗಿ ಹೋಗಬೇಕು. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಶಿವಂ ವಾಸ್ತು ಈಗ ವಾಸ್ತವ್ಯ ಮನೆಯಲ್ಲಿ ಹೂಡಿದ್ರು, ರಕ್ಷೆ ಬಂತಾಯಿತು, ಓಂ ಅಂತ ಬರೆದ್ಬಿಟ್ರೆ ಸಾಕು, ಇನ್ನೇನು ಬೇರೆ ಕಡೆ ಎಲ್ಲೂ ಬರೀಬೇಕಾಗಿಲ್ಲ. ದೇವ್ರ ಮನೆಯಲ್ಲೆಲ್ಲ ಯಾವತ್ತೂ ಆ ಕಟ್ಟಕ್ಕೆ ಮೊದಲು ಒಳಗಡೆ ಇಟ್ಟಿಗೆಯನ್ನು ಏನು ಪೂಜೆ ಮಾಡಿಸಿರ್ತೀರ ವರಹಸ್ವಾಮಿ ಹತ್ರ, ಭೂ ವರಹಸ್ವಾಮಿ ಹತ್ರ ಅಥವಾ ಸುಬ್ರಹ್ಮಣ್ಯನ ಹತ್ರ ಭೂಮಿ ಋಣ ಪ್ರಾಪ್ತಿ ಇದ್ದರೆ ಮಾತ್ರ ಆ ಕಾಲದ ಆ ಇಟ್ಟಿಗೆನ ಒಳಗಡೆ ಕೆಂಪು ಇಟ್ಟಿಗೆ ಇಡಬೇಕು. ನೀವೆಲ್ಲ ಏನು ಮಾಡ್ತೀರಾ, ಸಿಮೆಂಟ್ ಇಟ್ಟಿಗೆ ಕಟ್ಟಿರ್ತೀರ. ಸಿಮೆಂಟ್ ಇಟ್ಟಿಗೆ ಎಷ್ಟು ದರಿದ್ರ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬೇಗ ಮನೆ ಆಗ್ಬಿಡುತ್ತೆ ಸ್ವಾಮಿ, ನಿಮ್ಮ ಜೀವನ ಪೂರ್ತಿ ಕಷ್ಟ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಸಿಮೆಂಟ್ ಇಟ್ಟಿಗೆ ಕಟ್ಟಿದಾಗ ಪಾಪ ಈಗ ಆಲ್ರೆಡಿ ಇದ್ದೀರ, ಎಲ್ಲ ಹೊಡೆದಾಕ್ಬಿಡ್ಬೇಡಿ, ಆದರೂ ಅದಕ್ಕೊಂದು ಶಾಂತಿ ಆಮೇಲೆ ಹೇಳ್ತೀನಿ. ಆದರೆ ನೀವು ಮಾಡಿರೋ ತಪ್ಪಿಗೆ ಏನಕ್ಕೆ ಅಂದರೆ ಸಿಮೆಂಟ್ ಬಂದು ಕೇತು. ನಿಮ್ಮಲ್ಲಿ 24 ಗಂಟೆ ಜಗಳ ಆಡ್ತೀರಾ. ಸೈಂಟಿಫಿಕಲಾಗಿ ನೋಡಿದ್ರೆ ಆ ಸಿಮೆಂಟು ಬಿಸಿ ಆಗ್ತಾ ಇರುತ್ತೆ ಬೆಳಗಿಂದ, ಸಾಯಂಕಾಲ ಆದ ತಕ್ಷಣ ತಣ್ಣಗಾಗಲ್ಲ. ಇಟ್ಟಿಗೆ ಆದರೆ ತಣ್ಣಗಾಗ್ಬಿಡುತ್ತೆ 4 ಗಂಟೆ ಆದಮೇಲೆ. ಅದಾದಮೇಲೆ ರಾತ್ರಿ ತಣ್ಣಗಿರುತ್ತೆ ಇಟ್ಟಿಗೆ, ಕೆಂಪಿಟ್ಟಿಗೆ, ಮಣ್ಣಿಟ್ಟಿಗೆ. ಅದೇ ಸಿಮೆಂಟ್ ಇಟ್ಟಿಗೆ ಬಿಸಿಯಾಗೇ ಇರುತ್ತೆ. ಯಾವಾಗ ಬಿಸಿ ಇರುತ್ತೆ ಮನೆಯೊಳಗೆ ಉಷ್ಣ, ಮನೆಯೊಳಗೆ ಗಲಾಟೆ, ಮನೆಯೊಳಗೆ ಘರ್ಷಣೆ. ಕೇತು ಅಲ್ಲ ಸಿಮೆಂಟು, ಕೇತುನೇ ಸಿಮೆಂಟು. ಆ ಸಿಮೆಂಟ್ ಹೆಂಗೆ ಮಿಕ್ಸ್ಚರ್ ಆಗಲ್ಲ, ಮನೆಯೊಳಗೆ ಸಂಬಂಧಗಳು ಬೆರೆಯಲ್ಲ. ಕಿತ್ತಾಡ್ತಿರ್ತಾರೆ 24 ಗಂಟೆ, ಬೆರೆಯಲ್ಲ. ಮರಳು ಬಂದ್ರೇ ಬೆರೆಯೋದು, ಮರಳು ಹಾಕಿದ್ರೇ ಸಿಮೆಂಟ್ ಎರಡು ಸೇರಿಸಿದ್ರೇ ಹಿಂಗೆ ಅಪ್ಪ ಅಂತ ಪ್ಲಾಸ್ಟಿಕ್ ಮಾಡೋದು. ಬರೀ ಸಿಮೆಂಟ್ ಮತ್ತೆ ಧಬಕ್ಕಂದು ಬಿದ್ದೋಗತ್ತೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಕೇತು. ಮರಳು ಅಂದರೆ ಕುಜ, ಸಿಮೆಂಟ್ ಅಂದರೆ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ ಕೇತು. ಯಾವ ಕಾಲಕ್ಕೂ ಇಟ್ಟಿಗೆಗಳಲ್ಲೇ ಕಟ್ಟಬೇಕು. ಇನ್ನೂ ವಿಶೇಷ ಅಂದರೆ ಕಲ್ಲಲ್ಲಿ ಕಟ್ಟಿದ್ರೆ, ಕಲ್ಲು ಮನೆ ಯಾವತ್ತೂ ಕಟ್ಟಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ಒಟ್ಟು ಕುಟುಂಬ ಇದ್ದವ್ರಿಗೆ ಕಲ್ಲು ಮನೆ ಕಟ್ಟಬಾರ್ದು. ಸಿಂಪಲ್ಲಾಗಿ ಒಂದು 2 ಕಂಬ, ನೀನು ಮಾಡಿ ಮೇಲೆ ಇರೋ ಅಪಾರ್ಟ್ಮೆಂಟು, ನೀನು ಅಪಾರ್ಟ್ಮೆಂಟು ಹಿಂಗಿದ್ರೆ ಕಲ್ಲಲ್ಲಿ ಕಟ್ಬೋದು. ಫುಲ್ ಕಲ್ಲು ಮನೆ ಕಟ್ಟಿದರೆ ಆ ಮನೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಹೆಂಗಸರು ಆದಷ್ಟು ಡಾಮಿನೇಷನ್ ಇರ್ತಾರೆ. ಕಲ್ಲು ಮನೆ ಇದ್ಬಿಟ್ರೆ ಹೆಂಗಸರದೇ ಆಡಳಿತ. ಬರಲಿ ಗಂಡನ ಬಾರೋ ಹೋಗು ಅಂದ್ಬಿಡ್ತಾರೆ. ಬಿಟ್ಟರೆ ಜಾಸ್ತಿ ಅವನು ಇಲ್ಲದಿದ್ದರೆ ಬೋಳಿ ಮಗನೇ ಅಂತ ಬೈದ್ಬಿಡ್ತಾರೆ, ಹೇಳೋಕ್ಕೂ ಆಗಲ್ಲ. ಆ ಥರದ ಒಂದು ಸಂಬಂಧ ವಿಚಾರಪೂರ್ವಕವಾಗಿರ್ತಕ್ಕಂಥ ಈ ಜೀವನದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಹೆಂಗಸರು ಡಾಮಿನೇಷನ್ ಆಗೋದೆ ಕಲ್ಲಿನ ಮನೆ. ಕಲ್ಲು ಅಂದರೆ ಏನು ಜ್ಞಾಪಕ ಇಟ್ಕೊಳ್ಳಿ, ಶನಿ. ಕಲ್ಲು ಏನು ಕಲ್ಲು ಕಟ್ತೀರಾ ಭೂಮಿ ಒಳಗೆ ತೆಗೆದು, ಚಪ್ಪಡಿ ಕಲ್ಲು ಒಳಗಡೆ ಗಾರೆ ಕಲ್ಲು. ಅದಕ್ಕೆ ಚಪ್ಪಡಿ ಕಲ್ಲು ಹಾಕಬೇಕಾದ್ರೆ ಮನೆ ಒಳಗಡೆ ಕೆಳಗಡೆ ಸಿಮೆಂಟ್ ಹಾಕಬೇಕು. ಕೇತು ಶನಿ ಎರಡು ಒಟ್ಟಿಗಿದ್ದರೆ ಶಾಂತಿ. ಕೇತು ಶನಿ ಮಿತ್ರ, ಆವಾಗ ಎರಡೂ ಶಾಂತಿ. ಟೈಲ್ಸ್ ಹಾಕಬೇಕಾದ್ರೆ ಮೊದಲು ಆ ಕಾಲದಲ್ಲೆಲ್ಲ ಕೆಂಪದಾಗಿರ್ತಕ್ಕಂಥ ವಿಚಾರ ಹಾಕ್ತಿದ್ರು. ಕೆಂಪುದಂದ್ರೇನೋ ಎಲ್ಲ ಹಾಕ್ತಾ ಇದ್ದಿದ್ದು ರೆಡ್ ಆಕ್ಸೈಡ್ ಎಲ್ಲ ಫಸ್ಟ್ ಕ್ಲಾಸಾಗಿ ರೆಡ್ ಆಕ್ಸೈಡ್ ಮನೆ ಮಂದಿಗೆ ಕೆಂಪಗೆ ಲಕ್ಷಣವಾಗಿ ಆಗ್ತಿರು. ಯಾಕೆ ಕುಜ ಚೆನ್ನಾಗಿದ್ರೆ ಅಂದರೆ ಆ ಮನೇಲಿ ಗಲಾಟೆ ಆಗ್ತಿರಲಿಲ್ಲ, ಆ ಮನೇಲಿ ದಿನ ಪೂಜೆ ಪುನಸ್ಕಾರ, ಜ್ಞಾಪಕ ಶಕ್ತಿ ಜಾಸ್ತಿ ಮಕ್ಕಳಿಗೆ, ವಿದ್ಯಾಭ್ಯಾಸದಲ್ಲಿ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರುತ್ತೆ. ಕುಜ ಮಿಶ್ರಣ, ಹುಳಿ ಒಳಗೆ ಅನ್ನವನ್ನು ಕಲಿಸ್ಕೊಂಡ್ರೆ ಸಾಂಬಾರು ಹಿಂಗಿರಬೇಕು. ಕಲಿಸ್ಕೊಂಡ ತಕ್ಷಣ ಸಾರು ಆ ಕಡೆ ಹೊಟ್ಟೋಗಬಾರ್ದು, ಅನ್ನ ಈ ಕಡೆ ಇಡಬಾರ್ದು, ಸೆಂದಾಗಿ ಬೆಂದಿಲ್ಲ ಅಂತ ಅರ್ಥ. ಹಾಗೆ ಸಿಮೆಂಟು ಕಲ್ಲು ಎರಡು ಸೇರಬೇಕು. ಹಾಗೆ ಕಬ್ಬಣ ಸಿಮೆಂಟು ಮರಳು 3 ಸೇರಿದ್ರೆ ಒಂದು ಪಿಲ್ಲರ್. ಮನೆ ಯಜಮಾನ ಚೆನ್ನಾಗಿರಬೇಕು ಅಂದರೆ ಪಿಲ್ಲರ್ ಕಟ್ಟಡ ಇರಲೇಬೇಕು. ಆ ಕಟ್ಟಡ ಇರಬೇಕಾದ್ರೆ ಎಲ್ಲಿರಬೇಕು ಪಿಲ್ಲರ್ಸು ಜ್ಞಾಪಕ ಇಟ್ಕೊಳ್ಳಿ. 4 ಚೌಕ ಇರ್ತಕ್ಕಂಥ ಪಿಲ್ಲರು ಹೊರಗಡೆ ಕಾಂಪೌಂಡ್ಗೆ ಅಟ್ಯಾಚ್ ಆಗಬಾರ್ದು. ಗೃಹ ಪ್ರವೇಶ ಮಾಡಬೇಕಾದ್ರೆ ಈ ಕಂಬಿ ಕೆಲವರು ಏನು ಮಾಡ್ತಾರೆ, ಸಜ್ಜಾನ ಮುಂದೆ ಹಾಕ್ಕೊಂಡಿರ್ತಾರೆ. ಈ ಸಜ್ಜದ ಮೇಲ್ಗಡೆ ಮುಂದೆ 2 ಕಂಬ ಕಾಂಪೌಂಡ್ ಮೇಲೆ ಕೂತ್ಕೊಳ್ಳುತ್ತೆ. ಅದು ದೇವ್ ಮೂಲೆ ಕೂತ್ಕೊಳ್ಳುತ್ತೋ, ಪೂರ್ವಕ್ಕೆ ಕೂತ್ಕೊಳ್ಳುತ್ತೋ, ಗೇಟ್ ಮೇಲೆ ಒಂದೊಳ್ಳೆ ಸಪೋರ್ಟ್ ಸಿಗುತ್ತೆ ಸ್ವಾಮಿ, ಅದಕ್ಕೆ ಕಟ್ಬಿಟ್ವಿ. ನಾಳೆ ಚಪ್ರಾಕಕ್ಕೆ ಈಸಿಯಾಗಿ 2 ಕಂಬ ಕಟ್ಬಿಡೋದು, ಬಾಳೆ ಕಂಬ ಕಟ್ಬಿಡ್ತೀವಿ. ನಿಮ್ಮ ಮನೆ ಆಧಾರ ಕಾಂಪೌಂಡ್ ಮೇಲೆ ಬಿತ್ತು ಅಂದರೆ ಮುಗೀತು. ಹೊರಗಡೆ ಯಾವನೇ ಮಾಟ ಮಾತ್ರ ಮಾಡಿಸಿದ್ರು, ಹೊರಗಡೆ ಯಾವನ ದೃಷ್ಟಿ ತೊಗೊಂಬಂದು ಅಲ್ಲಿ ನಿಂಬೆಹಣ್ಣು ಬಿಸಾಕಿದ್ರು, ನಿಮ್ಮ ಮನೆಗೆ ಬೇಗ ಅಟ್ರಾಕ್ಷನ್ ಬೇಗ ಸೇರುತ್ತೆ. ಕಾಂಪೌಂಡ್ ಅಟ್ಯಾಚ್ ಆಗಿಬಿಟ್ಟಿದ್ದಿಲ್ಲ. ಯಾವತ್ತು ತಿಳ್ಕೊಳ್ಳಿ, ಮನೆ ವಾಸ್ತು ಚೆನ್ನಾಗಿರಬೇಕು ಅಂದರೆ ಕಾಂಪೌಂಡ್ ಪ್ರದಕ್ಷಿಣೆ ಮಾಡಿದ್ರೆ ಈ ಮನೆ ಸಜ್ಜ ಕಾಂಪೌಂಡ್ಗೆ ಅಟ್ಯಾಚ್ ಆಗಬಾರ್ದು, ಈ ಮನೆ ಕಂಬ ಕಾಂಪೌಂಡ್ಗೆ ಅಟ್ಯಾಚ್ ಆಗಬಾರ್ದು. ಮೇಲ್ಗಡೆ ಇರ್ತಕ್ಕಂಥ ಆರ್ಕಿಟೆಕ್ಚರಲ್ ಬ್ಯೂಟಿ ಒಂದು ಕಂಬಿ ಕೂಡ ಬಂದು ಅದ್ರ ಮೇಲೆ ಕೂತ್ಕೋಬಾರ್ದು. ಗ್ರಿಲ್ ಮಾತ್ರ ಕೂತ್ಕೋಬೋದು, ಸಜ್ಜಕ್ಕೆ ಅಟ್ಯಾಚ್ ಆಗದೆ. ಗ್ರಿಲ್ ನೀವು ಹಾಕ್ಕೊಳ್ಳಿ, ಸಪ್ರೇಟ್ ಕಂಬಿಯಲ್ಲಿ ಹಾಕೋಬೋದು. ಆದರೆ ಮನೆಯ ಕಂಬ ಕಾಂಪೌಂಡ್ ಮೇಲೆ ಆಧಾರ ಕೂತ್ಕೋಬಾರ್ದು. ಇದನ್ನು ಜ್ಞಾಪಕ ಇಟ್ಕೋಬೇಕು. ಯಾವ ಕಾಲಕ್ಕೂ ಮೇನ್ ಇಂಪಾರ್ಟೆಂಟು, ಮನೆ ಪಾತಾಳ ಆಗಿಬಾರ್ದು, ಸೆಲ್ಲಾರ್ ಮಾಡಬಾರ್ದು. ಅಪಾರ್ಟ್ಮೆಂಟ್ ಆಗಲಿ ಮನೆ ಆಗಲಿ. ನಾವು ಕಾರ್ ಪಾರ್ಕಿಂಗ್ ಚೆನ್ನಾಗಿ ದೊಡ್ಡದಾಗಿ ಮಾಡೋಣ ಅಂದ್ಕೊಂಡ್ವಿ, ಅಂಡರ್ಗ್ರೌಂಡ್ ಇದೆ, ಒಳ್ಳೆ ಚೆನ್ನಾಗಿರುತ್ತೆ ಅಂತ. ಯಾವತ್ತು ಮನೆ ಆಗೀತಿನೋ ಪೂರ್ವ ಮುಚ್ಚೋಗಿರುತ್ತೆ, ಪಶ್ಚಿಮ ಮುಚ್ಚೋಗುತ್ತೆ, ದಕ್ಷಿಣ ಮುಚ್ಚೋಗುತ್ತೆ, ಉತ್ತರ ಮುಚ್ಚೋಗುತ್ತೆ. ಯಾವತ್ತು ಒಳಗಡೆ ಅಗದು ಭೂಮಿಯನ್ನು ನೋಡಬಾರ್ದು, ಬಗ್ಗಿ ನೋಡಬಾರ್ದು ಅಂತ ಹೇಳುತ್ತೆ. ಪರಮೇಶ್ವರನ ಆಜ್ಞೆ ಏನಂತ ಹೇಳಿದ್ರೆ ಭೂಮಿಯನ್ನು ಅಗ್ಗಿ ನೋಡಬಾರ್ದು. ಯಾಕೆ ಅಂದರೆ ಸಾಕ್ಷಾತ್ ವರಹಸ್ವಾಮಿ ಭೂಮಿಯನ್ನು ಪಾತಾಳದಿಂದ ತೆಗೆದಿದೆ. ಹಿರಣ್ಯಾಕ್ಷನ ಬುದ್ಧಿ ಬರುತ್ತೆ ಅಂತ ಹೇಳುತ್ತೆ. ಅಂದರೆ ಆ ಮನೆ ಅಕಸ್ಮಾತು ಮನೆ ಯಜಮಾನ ಇದ್ದರೆ
ಮನೆ ಮಗ ಆಗಿದ್ದರೆ ಅಪಾರ್ಟ್ಮೆಂಟಲ್ಲಿ ವಾಸವಾಗಿರೋ ಎಲ್ಲ ಗಂಡಸರು ಕೆಟ್ಟ ಅಭ್ಯಾಸ ಬರುತ್ತೆ, ಕುಡಿಯೋತ ಅಭ್ಯಾಸ ಬರುತ್ತೆ, ಧೂಮಪಾನ ಮಾಡೋ ಅಭ್ಯಾಸ ಬರುತ್ತೆ, ವಿಶೇಷವಾಗಿರ್ತಕ್ಕಂಥ ರೋಗ ಚರ್ಮ ವ್ಯಾಧಿ ಬರುತ್ತೆ, ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ರಾಕ್ಷಸ ಗುಣಗಳು ಹಿರಣ್ಯಾಕ್ಷನಿಗೆ ಏನಿತ್ತು ಪರಸ್ತ್ರೀ ವ್ಯಾಮೋಹ ಬರುತ್ತೆ. ಪಕ್ಕದ ಮನೆಯವಳನ್ನ ಈ ಬಾಲ್ಕನಿಂದ ಅಲ್ಲಿ ನೋಡ್ತಾನೆ. ಯಾಕೆ ನೋಡ್ತಾನೆ? ಕೆಟ್ಟ ಅಭ್ಯಾಸ. ಭೂದೇವಿನ ಕದ್ಕೊಂಬಂದಿರ್ತಕ್ಕಂಥ ಹಿರಣ್ಯಾಕ್ಷ ನಾರಾಯಣನ ಬಿಟ್ಟು ಅವನ ಹೆಂಡ್ತಿನ ಹೊತ್ಕೊಂಬರ್ತಾನೆ. ಎಂಥ ಕಚಡ ಬುದ್ಧಿ ಅಂದರೆ ಇವನಿಗೆ ವ್ಯಾಮೋಹಕ್ಕೆ ಯಾರ್ದೋ ಹೆಂಡ್ತಿನ ಕರ್ಕೊಂಬರೋ ಅಂತ ಕೆಟ್ಟ ಆಲೋಚನೆ ಬರೋದು ಯಾವಾಗ? ಸೆಲ್ಲಾರ್ ಅಗದಿರ್ತಕ್ಕಂಥವ್ರು. ನೀವು ಎಷ್ಟು ಜನ ಮನೆ ಸೆಲ್ಲರ್ ಅಗದಿರೋ ನೋಡಿ, ಗಂಡು ಮಕ್ಕಳು ಅಭಿವೃದ್ಧಿ ಆಗಿರಲ್ಲ. ಗಂಡು ಮಕ್ಕಳು ಯಾಕೋ ರೂಮಲ್ಲೇ ಕೂತಿರ್ತಾನೆ, ಪಕ್ಕದಲ್ಲೇ ನೋಡ್ತಿರ್ತಾನೆ, ಸಿಗರೇಟ್ ಸೇತಾ ಕೂತಿರ್ತಾನೆ, ಕುಡಿತಾ ಕೂತಿರ್ತಾನೆ, ಸ್ಯಾಡಿಸ್ಟ್ ಆಗಿದ್ದಾನೆ, ಮಂದ ಆಗೋಗಿದ್ದಾನೆ. ಮೊದಲು ತುಂಬ ಚೆನ್ನಾಗಿ ಓದ್ತಾ ಇದ್ದ, ಆದರೆ ಅಪಾರ್ಟ್ಮೆಂಟು ಸೆಲ್ಲರ್ ಇದೆ. ನೀವು ಅದೇ ಭೂಮಿ ಮೇಲಿರತಕ್ಕಂಥದ್ದು ಪಾರ್ಕಿಂಗ್ ಮಾಡಿ ಬೇಡ ಅಂದವನು ಅವನು. ಇದನ್ನೇ ಫಸ್ಟ್ ಫ್ಲೋರ್ನ ಗ್ರೌಂಡ್ ಫ್ಲೋರ್ನ ಫಸ್ಟ್ ಫ್ಲೋರ್ ಮಾಡ್ಕೊಳ್ಳಿ. ಸೆಲ್ಲರ್ ಯಾಕೆ ಮಾಡ್ತೀರಾ? ಈ ಥರ ಸೆಲ್ಲಾರ್ ಒಳಗಡೆ ಇರೋ ಮನೆಗಳಲ್ಲಿ ನೀರು ಗಂಗೆ ಇದ್ದರೆ ಆ ಮನೆಯಲ್ಲಿ ಮೃತ್ಯು ಜಾಸ್ತಿ. ಗಂಗೆ ಮುಚ್ಚಿಡಬಾರ್ದಂತೆ. ನೀರು ಕೆಳಗೆ ಕಟ್ತೀರಾ, ಸೆಲ್ಲರ್ ಸಂಪೆಲ್ಲಿ ಕಟ್ತೀರಾ, ಬೋರಲ್ಲಿ ಕಟ್ತೀರಾ, ಸೆಲ್ಲರ್ ಒಳಗೆ ಕಟ್ತೀರಾ, ಪಾತಾಳದೊಳಗೆ. ಅದು ಕತ್ತಲಲ್ಲಿ ಮುಚ್ಚಿಡಬಾರ್ದು. ಗಂಗೆನ ಯಾವತ್ತು ಮುಚ್ಚಿಟ್ವೋ ಶಾಪ ಶುರು. ಗಂಗೆ ಮುಚ್ಚಿಟ್ಟಿದ್ದಾರೋ ಇಡೀ ಜಗತ್ತಲ್ಲಿ ಗಂಗೆ ಹೆಂಗೆ ಬರ್ತಾಳೆ ಹೇಳಿ? ಬೋರಲ್ಲಿ ತೊಡೆದ ತಕ್ಷಣ ಭರಾರ್ ಅಂತ ಆಚೆ ಬರ್ತಾಳೆ. ಗಂಗೆ ಪಾತಾಳ ಮೇಲ್ಗಡೆ ಇರತಕ್ಕಂಥ ಫಾಲ್ಸಿಂದ ಕೆಳಗಡೆ ಬೀಳ್ತಾಳೆ. ಭಗೀರಥ ಏನು ಹೇಳಿರೋದು? ಗಂಗೆನ ವಿಶೇಷವಾಗಿ ಧಾರಾಳವಾಗಿ ಹರಿಬೇಕು ಅಂಥ ಒಂದು ಗಂಗೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಸರಸ್ವತಿನ ಗುಪ್ತವಾಗಿಟ್ಟಿದ್ದಕ್ಕೆ ಏನಾಯಿತು? ಇಡೀ ಕಾಶ್ಮೀರ ಜಾಗವನ್ನು ಮುಳುಗಿಸ್ಬಿಟ್ಲು. ಅದಕ್ಕೆ ಹೇಳೋದು ಗುಪ್ತವಾಗಿ ಇಡಬೇಡಿ. ರೋಗ ರುಜಿನಗಳು ಜಾಸ್ತಿ ಮನೆಯಲ್ಲಿ. ಮಕ್ಕಳು ಹುಟ್ಟಲ್ಲ ಮನೆಯಲ್ಲಿ. ಮಕ್ಕಳು ಮಂದವಾಗಿ ಹುಟ್ಟುತ್ತಾರೆ, ಕಣ್ಣಿಲ್ಲದೆ ಮಕ್ಕಳು ಹುಟ್ಟುತ್ತಾರೆ, ಮೂಗು ಈ ಥರ ಹಿಂಗಾಗಿರೋ ಮಕ್ಕಳು ಹುಟ್ಟುಬಿಡ್ತಾರೆ. ಗರ್ಭಿಣಿ ಸ್ತ್ರೀಯರಿಗೆ ಸರಿಯಾಗಿರೋ ಮಕ್ಕಳು ಕೈ ಕಾಲು ಊಣ ಹುಟ್ಟೋ ಮಕ್ಕಳು ಹುಟ್ಟುತ್ತಾರೆ. ನೀರನ್ನು ಮುಚ್ಚಿಟ್ಟಿರೋ ಮನೆಯಲ್ಲಿ ಹೊಸ ಮದುವೆ ಆದರೆ ಗಂಡ ಹೆಂಡತಿ ಬಾಂಧವ್ಯ ಸುಖವಾಗಿರಲ್ಲ. ಅದಕ್ಕೋಸ್ಕರ ಎಂಥ ಸುಂದರಿ. ಅದಕ್ಕೆ ಕೇಳೋರು ಗಾದೆ ಹೇಳ್ತಾರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಏನು ಹೇಳ್ತಾರೆ ಅಂದರೆ, ಇಡೀ ಜಗತ್ತಲ್ಲಿ ರಂಭೆ ಅಂತ ಒಳ್ಳೆ ಫಸ್ಟ್ ಕ್ಲಾಸ್ ಮೇನಕೆ ಅಂತ ಹೆಂಡತಿ ಇದ್ದರು, ರತಿ ಅಂತ ಹೆಂಡತಿ ಇದ್ದರು, ಕಾಗೆ ಅಂತ ಒಬ್ಬಳು ಇಟ್ಕೊಂಡಿರ್ಬೇಕಂತೆ. ಅಂಥ ಒಂದು ವ್ಯಾಮೋಹ ಒಬ್ಬ ಮನುಷ್ಯನಿಗೆ ಬೇಕಾಗಿದೆಲ್ಲ ನಿಮಗೆ. ಅದಕ್ಕೆ ಗೃಹ ಪ್ರವೇಶ ಬಹಳ ಮುಖ್ಯ. ಗೃಹ ಪ್ರವೇಶ ಎಲ್ಲ ಶುದ್ಧೀಕರಣ ಮಾಡೋದೇ ಗೃಹ ಪ್ರವೇಶ. ರಾಕ್ಷೋಗ್ನ ಹೋಮ, ರಕ್ಷಾ ಕವಚದ ಹೋಮ, ಸುದರ್ಶನ ಕ್ರಿಯಾ, ವಿಶೇಷವಾಗಿ ನರಸಿಂಹನ ಅನುಗ್ರಹ, ಭೂತಗಣಾಧಿಪತಿಯ ಆಶೀರ್ವಾದ, ವಾಸ್ತು ಬಲಿ, ಇಷ್ಟನ್ನೆಲ್ಲ ಹಾಕಿದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾ ಕವಚ ಅಂಥ ಒಂದು ಸಾಯನ್ ಸಂಧ್ಯಾಕಾಲದಲ್ಲಿ ಆಗುತ್ತೆ. ಅದಕ್ಕೆ ಗೃಹ ಪ್ರವೇಶದಲ್ಲಿ ನೀವೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಚಪ್ರ ಸಪ್ರೇಟಾಗಿ ಹಾಕಿರಬೇಕು. ವಾಸ್ತು ಬಲಿ ಹಾಕೋಕ್ಕೆ ಮನೆ ಮುಂದೆ ರಂಗೋಲಿ ಹಾಕಬೇಕು. ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಬೇಕು. ಮನೆಯ ಒಂದು ಪಟ್ಟಿ ಮಾತ್ರ ಮಾಡಿಸಿರಬೇಕು. ಪೇಂಟಿಂಗ್ ಪೂರ್ತಿಯಾಗಿ ಮಾಡಿಸ್ತಕ್ಕಂಥ ಅವಕಾಶನ ಇಟ್ಕೋಬಾರ್ದು. ಎಲ್ಲರೂ ಬಂದು ಹೊಟ್ಟೋದ್ಮೇಲೆ ಲಾಸ್ಟಲ್ಲಿ ನಿಮ್ಮ ಪೇಂಟಿಂಗು, ಫರ್ನಿಚರು ಆಮೇಲೆ ತೊಗೊಂಬಂದು ಇಟ್ಕೊಳ್ಳಿ. ಎಲ್ಲ ದರಿದ್ರ ಹೊಟ್ಟೋಗುತ್ತೆ. ಇನ್ನೊಂದು ಸಲ ಒಂದು ಸತ್ಯನಾರಾಯಣ ಪೂಜೆ ಮಾತ್ರ ಮನೆ ಮಟ್ಟಕ್ಕೆ ಮಾಡಿಸ್ಕೊಂಡು ದೇವ್ರ ಮೇಲೆ ಸ್ಮರಣೆ ಮಾಡಿ ಸದ್ಯ ಎಲ್ಲ ಹೊರಟೋದ್ರಪ್ಪ ಅಂಥೇಳಿ ಮಾಡ್ಕೋಬೇಕು. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಗೃಹ ಪ್ರವೇಶ ಮಾಡಿದಾಗ ಯಾವ ಕಾಲಕ್ಕೂ ಜನಗಳನ್ನ ಕರಿಬೇಡಿ. ಗೃಹ ಪ್ರವೇಶ ಮಾಡುವಾಗ ನೆಮ್ಮದಿಯಾಗಿ ಮಾಡಿ. ಕೆಲವರೆಲ್ಲ ಎಷ್ಟು ಜನ ಅಂದರೆ ಗೃಹ ಪ್ರವೇಶ ಮಾಡ್ತಿರ್ತಾರೆ, ಬನ್ನಿ 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 ಕೂತ್ಕೊಳ್ಳಿ, ಇಲ್ಲಿ ನೆಮ್ಮದಿ ಇಲ್ಲ, ಸತ್ಯನಾರಾಯಣ ಪೂಜೆ ಮಾಡಿಲ್ಲ, ಅವನು ಯಾವನೋ ಕರಿತಾ ಇರ್ತೀರ. ಮಧ್ಯದಲ್ಲಿ ಆತಂಕ, ರಾಹು ಕೇತುಗಳ ಕಾಟ. ಯಾಕೆ ಬೇಕು ನಿಮಗೆ? ಅವರೆಲ್ಲರೂ ರಕ್ತ ಸಂಬಂಧ ಮನೆಯವರು ಮಾತ್ರ. ಗಂಡನ ಕಡೆ ಒಂದಷ್ಟು ಜನ, ಹೆಂಡತಿ ಕಡೆ ಒಂದಷ್ಟು ಜನ, ಯಾರನ್ನೂ ಕರೀದೆ ನಿಮ್ಮ ಮನೆ ನಿಮ್ಮ ಕುಟುಂಬದ ಗೃಹಪ್ರವೇಶ ಮಾಡ್ಕೊಂಬಿಡಿ. ಗೆಟ್ ಟುಗೆದರ್ ಊಟ ತಿಂಡಿ ಎಲ್ಲ ನೆಕ್ಸ್ಟ್ ಯಾವಾಗ ಇಟ್ಕೊಳ್ಳಿ. ಅವರೆಲ್ಲ ಗೃಹಪ್ರವೇಶಕ್ಕೆ ಇರಬೇಕು ಅಂತ ಏನೂ ಸಾಕ್ಷಿ ಇಲ್ಲ, ಆಧಾರನೂ ಇಲ್ಲ. ಮನೆ ಗೃಹ ಪ್ರವೇಶ ನಿಮಗೆ ಮುಖ್ಯ, ಪೂಜೆ ನಿಮಗೆ ಮುಖ್ಯ, ಮನೆ ಒಳಗೆ ಶುದ್ಧೀಕರಣ ನಿಮಗೆ ಮುಖ್ಯ, ದೇವರ ರಕ್ಷೆ ನಿಮಗೆ ಮುಖ್ಯ, ಬೇರೆಯವ್ರಿಗಲ್ಲ. ಇದೆಲ್ಲ ಎಲ್ಲಿ ತಿಳ್ಕೊಬೇಕು ಅಂದರೆ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಬ್ರಹ್ಮಾಂಡ ಗುರೂಜೀಸ್ ಬ್ರಹ್ಮಾಂಡ ವಿಚಾರ್ ಚಾನಲ್. ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್. ಸರ್ಜನ್ ನಾನು ಆದಾಗ ನೀವು ಕಲ್ತ್ಕೊಳ್ಳೋದು ಭಾಳ ವಿಚಾರಗಳಿದೆ. ಅದಕ್ಕೆ ಇದಕ್ಕೆಲ್ಲ ರಹಸ್ಯಪೂರ್ವಕವಾಗಿ ಗೃಹ ಪ್ರವೇಶಕ್ಕೆ ಇಷ್ಟೆಲ್ಲ ವಿಚಾರ ಇದ್ದಾಗ ಬೂದ್ ಕುಂಬಳಕಾಯಿಗೆ ರಂಧ್ರ ಮಾಡೋದು ಏನಕ್ಕೆ? ಕಾಯಿನ್ಸ್ ಹಾಕಬೇಕು. ರಂಧ್ರ ಮಾಡಿಬಿಟ್ಟು ಕೆಲವರು ಕುಂಕುಮ ಹಾಕ್ಬಿಟ್ಟು ಕಾಯಿನ್ಸೇ ಹಾಕಲ್ಲ, ಜಲ್ 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 ಅನ್ಬೇಕಂತೆ. ಕಾಯಿನ್ಸ್ ಹಾಕಿದಾಗ ಬೂತ್ ಗಣಗಳೆಲ್ಲ ಓಡ್ಬಿಡುತ್ತಂತೆ, ಕೆಚ್ಕೊಂಡು ಕಿತ್ಕೊಳ್ಳೋದಂತೆ. ಅದಕ್ಕೆ ಕುಂಬಳಕಾಯಿ ಒಳಗೆ ಕಾಯಿನ್ಸ್ ಹಾಕಿದಾಗ ಬಿದ್ದಾಗ ಎಲ್ಲರೂ ಕಿತ್ಕೊಂಡು ತಿಂತೀವನ್ನಲ್ಲ, ಆ ಥರ ನಮ್ಮ ದರಿದ್ರನ ಅವ್ರು ಕಿತ್ಕೊಂಡು ತಿಂತಾರಂತೆ. ಕಿತ್ಕೊಂಡು ತಿನ್ನಬೇಕು ಬೂತ್ ಕುಂಬಳಕಾಯಿ ಹೊರಗಡೆ ಹೊಡೆದಾಗ. ಅಯ್ಯೋ ಏನಪ್ಪ ದೇರಿದ್ದವ್ರು ಕಾಯಿನ್ಸೇ ಹಾಕಿಲ್ಲ ಒಳಗೆ ಪಿಸ್ನ ಇರ್ತಾರೆ. ಕೆಲವು 1 ರೂಪಾಯಿ ಕಾಯಿನು, 5 ರೂಪಾಯಿ ಕಾಯಿನ, 5 ಪೈಸೆ ಕಾಯಿನ, 20 ಪೈಸೆ ಕಾಯಿನ ಎಲ್ಲ ಹಾಕಾಯ್ತಾರಲ್ಲ, ಅದನ್ನು ಆಯ್ಕೊಂಡು ತಿನ್ಬೇಕಂತೆ ಅವರು ಗಜ ಗಜ ಅಂತ. ಅವನು ಭಿಕ್ಷದವನಾಗಲಿ, ರೋಡವನಾಗಲಿ, ಮನೆಯವನಾಗಲಿ, ಯಾರೋ ಹೊರಗಡೆಯವನಾಗಲಿ, ಆಟೋ ಡ್ರೈವರಿಂದ ಯಾರೋ ಓಡಾಡ್ತಿರ್ತಾರೆ, ಕೆಲವರೆಲ್ಲ ಅದನ್ನು ಹುಡುಕ್ತಾರೆ. ಈ ಕಾಯಿನ್ಸ್ ಬೂತ್ ಕುಂಬಳಕ್ಕೆ ಹೊಡೆದ ತಕ್ಷಣ
ಕಿತ್ಕೊಂಡು ತಿಂತಾರೆ. ಆ ಕಿತ್ಕೊಂಡು ತಿನ್ನೋದು ಅಂದ್ರೇನು, ನಮ್ಮ ದರಿದ್ರ ಮನೆ ಒಳಗಡೆ ಇರೋದು ಆಚೆ ಹೋದಾಗ ಇವರುಗಳ ಮೇಲೆ ಒಂದು ಪ್ರೇತಾತ್ಮ ಆಹ್ವಾನ ಆದಂಗೆ ಅವರಿಗೆ ಆವರಿಸ್ಕೊಂಡ್ಬಿಡುತ್ತಂತೆ, ಕಿತ್ಕೊಂಡು ತಿನ್ನೋಣ ಅಂತ. ಆಗ ರಕ್ತ ಕಾಣಬೇಕು. ರಕ್ತ ಕಾಣೋಕ್ಕೇನೋ ಒಂದಷ್ಟು ಕುಂಕುಮ, ಒಂದಷ್ಟು ಅರಿಶಿನ, ಒಳಗಡೆ ಕರೆಕ್ಟಾಗಿ ಬೂದ್ ಕುಂಬಳಕ್ಕೆ ಕತ್ತರಿಸಿ ತ್ರಿಕೋಣಾಕಾರದಲ್ಲಿ ಒಳಗೆ ಹಾಕಿ ಒಳಗಡೆ ಅಷ್ಟು ಕಾಯಿನ್ಸನ್ನು ತುಂಬಿಸಿ ಪಟ್ ಅಂತ ಹೊಡಿಬೇಕು. ಇದಾದಮೇಲೆ ಒಂದು ತೆಂಗಿನಕಾಯಿನ ಹೊಡಿಬೇಕು. ಅದಾದಮೇಲೆ ಒಂದು ನಿಂಬೆಹಣ್ಣ ಎಡಗಾಲಲ್ಲಿ ಜಜ್ಜಿಬಿಟ್ಟು ದೃಷ್ಟಿ ತೆಗೆದು ಎಡಗಾಲ ಜಜ್ಜಿ ಕೈ ಕಾಲು ತೊಳ್ಕೊಂಡು ಮನೆ ಒಳಗೆ ಬರಬೇಕು. ಆಮೇಲೆ ಬಾಳೆಹಳೆ ಹಾಸಿ ಅಷ್ಟು ಅನ್ನವನ್ನು ಏನು ಮಾಡಿರ್ತೀವಿ ಪಾತ್ರೆ ಬಕೆಟ್ ಸಮೇತ ದಬ್ಬಾಕಿ ಅದನ್ನೆಲ್ಲ ಹರಡಿ ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕಿ ಒಂದಷ್ಟು ಹಣ್ಣುಗಳು, ಒಂದಷ್ಟು ವಿಶೇಷವಾಗಿ ಇರ್ತಕ್ಕಂಥ ಬೂದ್ ಕುಂಬಳಕಾಯಿ ತುಂಡುಗಳು ಎಲ್ಲ ಹಾಕಿ ಬಲಿಹರಣ ಇಟ್ಟಾಗ ಬಂದ ಹಸು ತಿನ್ನುತ್ತೋ, ಹೋಗ್ತಾ ಇರ್ತಕ್ಕಂಥ ಮನುಷ್ಯ ಯಾರಾದ್ರೂ ಕಿತ್ಕೊಂಡು ಹೋಗ್ತಾನೋ, ಅಥವಾ ರಾತ್ರಿ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಬಂದಾಗ ಅದನ್ನು ಸ್ವಲ್ಪ ತಿನ್ನುತ್ತೋ ಗೊತ್ತಿರಲ್ಲ. ಅದು ನಮ್ಮ ದಾರಿದ್ರ ಹೋಗೋಕ್ಕೆ ಹೊರಭಾಗದಲ್ಲಿ ಕಣ್ಣು ಕಾಣದೇ ಇರತಕ್ಕಂಥ ದಿವ್ಯ ದೃಷ್ಟಿಗಳು, ಕಣ್ಣು ಕಾಣದೇ ಇರತಕ್ಕಂಥ ಭೂತಗಣಗಳು, ಕಣ್ಣು ಕಾಣ್ತಕ್ಕಂಥ ಎಷ್ಟೋ ಪ್ರೇತಗಳು ಅದನ್ನು ಬಂದು ಆಹ್ವಾನ ಮಾಡ್ಕೊಂಡು ತಿನ್ನುತ್ತವೆ. ಅದು ನಮಗೆ ಕಾಣಲ್ಲ. ಈ ಗೃಹ ಪ್ರವೇಶದ ಮಹಿಮೆ ಮನೆ ಒಳಗೆ ನಾವು ಪ್ರವೇಶ ಮಾಡೋಕ್ಕೆ ಮೊದಲು ಅದನ್ನೆಲ್ಲ ಓಡಿಸೋದು, ಹಿಂದಿನ ದಿವಸದ ರಾಕ್ಷೋಗ್ನ ಹೋಮ ಬಹಳ ಮುಖ್ಯ. ಗೃಹ ಪ್ರವೇಶಕ್ಕೆ ಒಳಗಡೆ ಹೋಗ್ತೀವಿ. ಒಳಗಡೆ ಹೋದಾಗ ಶುದ್ಧೀಕರಣ ಬೆಳಗಿನ ಜಾವದಲ್ಲಿ ಮನೆ ದೇವರು ಫೋಟೋ ಇಟ್ಕೋಬೇಕು. ಗಂಡ ಹೆಂಡತಿ ಅವರಿಬ್ಬರು ಇಟ್ಕೊಂಡು ಮನೆ ದೇವ್ರ ಒಳಗೆ ಹೊಸರು ಒಳಗೆ ಕಾಲಿಡಬೇಕು. ಶುಭ ಮುಹೂರ್ತ ಸಾವಧಾನ, ಶುಭಮಸ್ತು ಸಾವಧಾನ ಅಂಥೇಳಿ ಒಳಭಾಗದಲ್ಲಿ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಕುಟುಂಬ ಪರಿವಾರ ಸಮೇತ ಮಕ್ಕಳ ಸಮೇತ ನೀವು ಯಾವಾಗಲೂ ಮಗನ ಕರೆಯೋದು ಬಾರೋ ಅನ್ಬೇಕು, ಹೆಂಡ್ತಿನ ಬಾರೆ ಅನ್ಬೇಕು, ಹಂಗೆಲ್ಲ ಇಟ್ಕೋಬಾರ್ದು. ಮನೆ ದೇವರು ಹೆಂಡ್ತಿನ ಇಟ್ಕೋಬೇಕು. ದೀಪವನ್ನು ಹಚ್ಕೊಂಡು ಅವಳು ಒಳಗಡೆ ಬಲಗಾಲ ಇಡ್ತಾಳೆ. ಒಟ್ಟಿಗೆ ಕುಟುಂಬ ಸಮೇತ ಮಕ್ಕಳ ಸಮೇತ ದೊಡ್ಡವರಾಗಲಿ ಚಿಕ್ಕವರಾಗಲಿ ತಾತ ಅಜ್ಜಿ ಸಮೇತ ಮನೆ ಒಳಗೆ ಪ್ರವೇಶ ಮಾಡಬೇಕು. ಮನೆಯ ದೇವ್ರ ಫೋಟೋನ ಎತ್ಕೊಂಡೋಗಿ ದೇವ್ರ ಮನೆ ಒಳಗಡೆ ಇಟ್ಟು ಪೂರ್ತಿಯಾಗಿ ಪ್ರಾರ್ಥನೆ ಮಾಡಿ ಅದಾದ ಮೇಲೆ ದೇವ್ರ ದೀಪ ಹಚ್ಚಬಾರ್ದು. ಮನೆಯಿಂದ ದೇವ್ರ ದೀಪ ನಮಸ್ಕಾರ ಮಾಡಿಕೊಂಡು ಸ್ಟವ್ ಹತ್ತಿರ ಬಂದು ಸ್ಟವ್ನ ಹಚ್ಚಬೇಕು, ಒಲೆ ಉರಿ ಹಚ್ಚಬೇಕು. ತದನಂತರ ದೇವ್ರ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ಮೇಲೆ ಸ್ಟವ್ ಮೇಲೆ ಹಾಲಿಡಬೇಕು. ಹಾಲಿಟ್ಟಾಗ ಹಾಲು ಒಳಗಡೆ ಒಂದಷ್ಟು ಕಾಯಿನ್ ಹಾಕಬೇಕು. ಅದು ತಾಮ್ರದ ಕಾಯಿನು, ಹಿತ್ತಾಳೆ ಕಾಯಿನ್ ಮಾತ್ರ. ತಾಮ್ರ ಹಾಕಿದ್ರೆ ವಿಶೇಷವಾಗಿರ್ತಕ್ಕಂಥ ಕುಜನ ಅನುಗ್ರಹ, ಹಿತ್ತಾಳೆ ಹಾಕಿದ್ರೆ ಬುಧನ ಅನುಗ್ರಹ. ಕುಜ ಮತ್ತು ಬುಧ ಇದ್ರೇ ಸಂಸಾರದಲ್ಲಿ ಅನುಷ್ಠಾನ. ಇನ್ನೇನು ಉಕ್ತಾ ಇದೆ ಅಂದಾಗ ಒಂದು ಹಿಡಿ ಸಕ್ಕರೆ ಹಾಕ್ಬಿಡ್ಬೇಕು. ಸಕ್ಕರೆ ಜಾಸ್ತಿ ಇತ್ತು ಅಂದ್ಕೊಬೇಡಿ. ಸಕ್ಕರೆಯನ್ನು ಮಧುಪರ್ಕಂ ಸಮರ್ಪಯಾಮಿ, ಎಷ್ಟು ಚೆನ್ನಾಗಿ ಸಕ್ಕರೆ ಹಾಕ್ತಿರೋ ಮನೆಯವ್ರು ಮಾತ್ರ ಹಾಲು ಕುಡಿದು ಸಂತೋಷವಾಗಿರಬೇಕು. ಆ ಹಾಲನ್ನ ಬೇರೆಯವ್ರು ಕಾಫಿ ಮಾಡಬಾರ್ದು. ಉಳಿದಿದ್ರೂ ಪರವಾಗಿಲ್ಲ, ಉಕ್ಕಿರೋ ಹಾಲು ಅಲ್ಲೇ ಇರಲಿ. ಜಾಸ್ತಿ ಉಕ್ಸಿದ್ದೀವಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಕೆಲಸದವನಿಗೆ, ಪಕ್ಕದಲ್ಲಿ ಬಂದವರಿಗೆ ನೀವು ಒಂದು ಲೋಟ ಕಾಫಿ ಕುಡೀರಿ, ನೀವು ಒಂದು ಸ್ವಲ್ಪ ಕುಡೀರಿ, ಹಾಲು ಸಕ್ಕರೆ ಕೊಡ್ತೀನಿ ಅಂತ ಕೊಡಬಾರ್ದು. ನಿಮ್ಮ ಮನೆ ರಕ್ತ ಸಂಬಂಧಿಗಳು ಮಾತ್ರ, ನಿಮ್ಮ ಮನೆ ಕುಟುಂಬದವ್ರು ಮಾತ್ರ, ಮನೆಯಲ್ಲಿ ಯಾರು ನಿವಾಸ ಇರ್ತೀರಾ, ಯಾರು ಮನೆ ಕಟ್ಸಿದ್ದೀರಾ, ಯಾರು ಗೃಹಪ್ರವೇಶ ಮಾಡ್ಕೊಂಡಿದ್ದೀರಾ ಅವರು ಮಾತ್ರ ಹಾಲನ್ನು ಸಕ್ಕರೆ ಹಾಕಿರೋ ಹಾಲನ್ನ ಕುಡಿಬೇಕು. ಅದು ಉಕ್ಕೋ ಟೈಮ್ ಕರೆಕ್ಟಾಗಿ ಒಂದು ಹಿಡಿ ಹಾಕ್ಬಿಟ್ಟು ಮಾಡಿದರೆ ಅದು ಹಾಗೇ ಕೆಳಗಿಳಿಯುತ್ತೆ. ತದನಂತರ ಹಾಲು ಆರಿಸ್ಬಿಟ್ಟು ಯಾವ ಕಡೆ ಉಕ್ಕತ್ತೆ ಅಂತ ನೋಡಬೇಕು. ಪೂರ್ವಕ್ಕೆ ಉಕ್ಕುತ್ತಾ, ಪಶ್ಚಿಮಕ್ಕೆ ಉಕ್ಕುತ್ತಾ, ದಕ್ಷಿಣಕ್ಕೆ ಉಕ್ಕುತ್ತಾ, ಅಥವಾ ಉತ್ತರಕ್ಕೆ ಉಕ್ಕುತ್ತಾ. ಉತ್ತರಕ್ಕೆ ಉಕ್ಕಿದ್ರೆ ಉತ್ತರೇ ಉದ್ಯಮಕ್ಕೆ, ಪೂರ್ವಕ್ಕೆ ಉಕ್ಕಿದ್ರೆ ಮನೇಲಿ ಆರೋಗ್ಯ ಯಾವಾಗಲೂ ಇರುತ್ತೆ, ಪಶ್ಚಿಮಕ್ಕೆ ಉಕ್ಕಿದ್ರೆ ಸಾಲ ಆಗಿರುತ್ತೆ ಉಷಾ, ದಕ್ಷಿಣಕ್ಕೆ ಉಕ್ಕಿದ್ರೆ ನೀವು ಸ್ವಲ್ಪ ಜಾಗೃತಿಯಾಗಿರಬೇಕು, ಏನು ಬೇಕಾದ್ರೂ ಬರ್ಬೋದು ಅನ್ನೋದು ಯೋಚನೆ ಮಾಡುತ್ತೆ. ಹೆಂಗಸರಿಗೆ ಅನಾರೋಗ್ಯ ಸ್ಥಿರವಾಗಿ ಕಾಯಿಲೆ ಕಸಲೆ ಕೊಡ್ಬೋದು ಅನ್ನೋದನ್ನು ಹಾಲು ಉಕ್ಕುವಾಗಿ ತೋರಿಸುತ್ತೆ. ಅದಕ್ಕೆ ಹಾಲು ಉಕ್ಕುವಾಗ ಸಕ್ಕರೆ ಹಾಕ್ಬಿಟ್ರೆ ತದನಂತರ ಉಕ್ಕಿರೋ ಪಾತ್ರೆ ಪಕ್ಕಕ್ಕಿಟ್ಟು ಅದನ್ನು ದೇವ್ರ ಮನೆ ಸಮರ್ಪಯಾಮಿ ಅಂತ ಆ ಪಾತ್ರೆ ಸಮೇತ ದೇವ್ರ ಮನೇಲಿ ಇಟ್ಬಿಡ್ಬೇಕು. ದೇವ್ರ ಮನೇಲಿ ಇಟ್ಟಾಗ ದೇವರಿಗೆ ಅರ್ಪಣೆ, ತದನಂತರ ಕಾಫಿ ಗೀಫಿ ಮಾಡಿಕೊಂಡು ಹಾಲು ಕುಡಿಬೋದು. ಒಂದಷ್ಟು ಹಾಲು ಕುಡಿದಷ್ಟು ಸಂತೋಷನಲ್ವಾ, ಮನೆ ಮಾಡಿದ್ರಿ ಅಂತ. ಆಗ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡಿ ಅಂದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಮನೆ ಗೃಹ ಪ್ರವೇಶಕ್ಕೆ ಹಾಲು ಉಕ್ಕಿದ ಮೇಲೆ ಮನೆ ಹೋಮಕ್ಕೆ, ಪೂಜೆಗೆ, ಸತ್ಯನಾರಾಯಣ ಪೂಜೆಗೆ ಕೂತ್ಕೋಬೇಕು. ಒಂದು ಗಣ ಹೋಮ ಆಗಬೇಕು, ನವಗ್ರಹ ಶಾಂತಿ ಆಗಬೇಕು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹುವೇ ಕೇತುವೇ ನಮಃ. ಗಣಪತಿ ಸ್ಮರಣೆ ಆಗಬೇಕು. ಚತುಷ್ಷಷ್ಟಿ ಕೋಟಿ ಗಣಸೇವಿತ, 64 ದೇವಿಗಳ ಜೊತೆಗೆ ವಿಶೇಷವಾಗಿರ್ತಕ್ಕ ದ್ವಾತ್ರಿಶತ್, ಅಂದರೆ 2 ತ್ರಿಶತ್ ಅಂದರೆ 32 ಗಣಪತಿಗಳು ಅನುಗ್ರಹ ನಿಮ್ಮಲ್ಲಿ ಆಗಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂತೀರ. ಆ ಗಣಪತಿ ಪ್ರದಕ್ಷಿಣಾನುಗ್ರಹದಲ್ಲಿ ಮನೆಗೆ ಬಂದು ಕೂತ್ಕೊಂಡ್ರೆ ಸಾಕು, ಸಿದ್ಧಿ ಬುದ್ಧಿ ಸಮೇತ ಸ್ಥಿರವಾಗಿ ಕೂತ್ಕೊತಾನೆ. ಒಳ್ಳೆ ಗಣಹೋಮ ಆಗುತ್ತೆ. ಗಣಹೋಮ ಗಂಡ ಹೆಂಡತಿ ಇಬ್ಬರು ಕೂತ್ಕೊತೀರ, ಮಡಿಯಿಂದ ಪೂಜೆ ಮಾಡ್ತೀರಾ. ಸತ್ಯನಾರಾಯಣ ಪೂಜೆ ಮಾಡಿದಾಗ ಯಾಕೆ ಸತ್ಯನಾರಾಯಣ ಪೂಜೆ ಮಾಡಬೇಕು? ಮನೆ ಗೃಹ ಪ್ರವೇಶ ಆದಾಗ, ಸತ್ಯನಾರಾಯಣ ಪೂಜೆ ಆದಾಗ, ನವಗ್ರಹ ಶಾಂತಿ ಆದಾಗ ಮಾತ್ರ ದಾನ ಮಾಡಬೇಕು. ಮನೆ ಒಳಗೆ ಗೃಹ ಪ್ರವೇಶ ಆದಾಗ, ಸತ್ಯನಾರಾಯಣ ಪೂಜೆ ಒಳ್ಳೆಯದಕ್ಕೆ ಪೌರ್ಣಮಿ ದಿವಸ ಮಾಡಿದಾಗ ನವಧಾನ್ಯಗಳನ್ನ ಅರ್ಚಕರಿಗೆ ಕೊಡಬೇಡಿ. ಇದು ಒಂದು ವಿಶೇಷ ಕಥೆ ಹೇಳ್ತೀನಿ. ಯಾವತ್ತು ತಿಳ್ಕೊಳ್ಳಿ, ಗೃಹ ಪ್ರವೇಶ ಆದಾಗ ನಿಮ್ಮ ಮನೆ ಸತ್ಯನಾರಾಯಣ ಪೂಜೆ ಮಾಡಿಕೊಂಡಾಗ ಕೆಳಗಡೆ ನವಧಾನ್ಯ ಇಟ್ಟಿರ್ತೀರಲ್ಲ, ಯಾವ ಕಾಲಕ್ಕೂ ಮಾಡಿರೋ ಪೂಜೆ ಮಾಡಿರ್ತಾರಲ್ಲ ಅರ್ಚಕರು ಕೊಟ್ಟು ಕಳಿಸ್ಬೇಡಿ, ಲಕ್ಷ್ಮಿ ಹೊಟ್ಟೋಗ್ತಾಳೆ. ನವಗ್ರಹ ಶಾಂತಿ ಮಾಡಿಸಿರ್ತೀರಲ್ಲ,
ಯಾವುದಾದ್ರೂ ದೋಷ ಪರಿಹಾರ ಮಾಡಿರ್ತೀರ, ಸಂಧಿ ಹೋಮ ಮಾಡಿರ್ತೀರ, ಆವಾಗ ಅಲ್ಲಿರ್ತಕ್ಕಂಥ ಧಾನ್ಯಗಳನ್ನ ಕೊಡ್ಬೋದು, ನಿಮ್ಮ ದೋಷಗಳು ಹೋಗುತ್ತೆ. ಇದು ಲಕ್ಷ್ಮೀ ಪೂಜೆ. ಯಾಕೆಂದರೆ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಪರಿಕ್ಷಿತೋ ವನಮಾಲೆ ಗದೀಶಾಂಗಿ ಶಂಕಿ ಚಕ್ರಿ ಚಂದಕ್ಕಿಂತ ಶ್ರೀಮನ್ನಾರಾಯಣ ನಿಂತಿರೋದೇ ನವಗ್ರ ಧಾನ್ಯಗಳ ಮೇಲೆ. ಒಂದೊಂದು ಧಾನ್ಯನ ತೆಗೆದು ಇಟ್ಕೊಂಡಾಗ ಈ ವಾರ ಫಸ್ಟ್ ಕ್ಲಾಸ್. ಇದರಲ್ಲಿ ನಾವು ಉದ್ದು ಮಾಡಿದ್ದೀವಿ, ಉದ್ದಿನಲ್ಲಿ ಫಸ್ಟ್ ಕ್ಲಾಸ್ ಬೋಂಡ, ಹೆಸರು ಕಾಳು, ಹೆಸರು ಪಾಯಸ, ಹೆಸರು ಬೇಳೆ ಪಾಯಸ ಸೂಪರ್, ಅವರೆಕಾಳು ಹುಳಿ, ಕಡಲೆಕಾಳು ಆಲೂಗಡ್ಡೆ ಬದನೆಕಾಯಿ ಫಸ್ಟ್ ಕ್ಲಾಸಾಗಿ ಈರುಳ್ಳಿ ಹಾಕಿ ನುಗ್ಗೆಕಾಯಿ ಹಾಕಿದ್ರೆ ಏನು ಸಾಂಬಾರ್. ಅಂದರೆ ಒಂದೊಂದು ವಾರ ಒಂದೊಂದು ಧಾನ್ಯವನ್ನು ಏನು ಪೂಜೆ ಮಾಡಿರ್ತೀವಿ ಅದನ್ನು ಒಂದೊಂದು ಊಟವನ್ನು ನೀವು ಮನೇಲಿ ಮಾಡಬೇಕು. ಆವಾಗ 9 ನವಗ್ರಹಗಳ ಅನುಗ್ರಹ ನಿಮ್ಮ ಮನೇಲಿ ಆಗುತ್ತೆ. ರಕ್ಷಾ ಕವಚ. ಇದು ಗೃಹ ಪ್ರವೇಶದ ಪದ್ಧತಿ, ಗೃಹ ಪ್ರವೇಶದ ಮನೆ. ಆಮೇಲೆ ಮೋರಿ ಇರುತ್ತೆ, ಶುಚಿರ್ಭೂತವಾಗ್ತಕ್ಕಂಥ ಮೋರಿ ಒಳಗೆ ಸುತ್ತಲೂ ಇರತಕ್ಕಂಥ ಶೌಚದಲ್ಲಿ, ಸುತ್ತಲೂ ಇರತಕ್ಕಂಥ ಚರಂಡಿಯಲ್ಲಿ ನೀವೇನು ಹಾಕಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಿಳಿ ಸಾಸಿವೆ ಕ್ಯಾರೆಟ್ ಮಾಡಿಕೊಳ್ಳಿ. ಬಿಳಿ ಸಾಸಿವೆ ಜೊತೆ ಕರಿ ಎಳ್ಳು ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ಮನೆ ಸುತ್ತಲೂ ಆ ಕಡೆ ಈ ಮೋರಿ ಚರಂಡಿ ಏನೇನು ಅಲ್ಲಿರುತ್ತೆ, ಡ್ರೈನೇಜ್ ಅಂತ ಹೊಸದಾಗಿ ಮಾಡಿರ್ತೀರ, ಪಿಟ್ ಅಂತ ಮಾಡಿರ್ತೀರ, ಇಂಥ ಜಾಗಕ್ಕೆ ರಾತ್ರೋರಾತ್ರಿ ಗಂಜಳದ ಸಮೇತ ವಿಶೇಷವಾಗಿರ್ತಕ್ಕಂಥ ಕೆರೆಯ ನೀರು, ನಿಂತಿರೋ ನೀರು, ಇದನ್ನೆಲ್ಲ ಮನೆ ಒಳಗೆ ಪ್ರೋಕ್ಷಣೆ ಮಾಡಿ ಗಂಗಾ ಸಮೇತ ಅದೆಲ್ಲ ಜಾಗಕ್ಕೆ ಹಾಕ್ಕೊಡ್ಬೇಕು. ಏನೇನೋ ಬಿಳಿ ಸಾಸಿವೆ, ಕರಿ ಎಳ್ಳು, ವಿಶೇಷವಾಗಿರ್ತಕ್ಕಂಥ ಗಂಗೆಗೆ ಚರಂಡಿ, ನಿಮ್ಮ ಮನೆ ಡ್ರೈನೇಜ್ ಮಾಡಿರ್ತೀರ, ಪಿಟ್ ಮಾಡಿರ್ತೀರ, ನಿಮ್ಮ ಮನೆ ಕೆಳಗಡೆ ಈ ಮನೆ ದಾಟ್ಕೊಂಡು ಒಳಗಡೆ ಬರೋಕ್ಕೆ ಒಂದು ಚರಂಡಿ ಥರ ಮೋರಿ ಅಂತಿರುತ್ತೆ, ಅದ್ರ ಮೇಲೆ ಕಲ್ಲು ದಾಟ್ಕೊಂಡ್ಬರ್ತೀರ, ಇಂಥ ಜಾಗಕ್ಕೆ ಮೊದಲೇ ಹಾಕಿಬಿಡಿ. ಹಾಕಿದಾಗ ಇದೆಲ್ಲ ರಕ್ಷಾ ಕವಚ. ಎಳ್ಳ್ಯಾರೋ ಶನೈಶ್ಚರ, ಬಿಳಿ ಸಾಸಿವೆಯರೋ ಮಹಾಲಕ್ಷ್ಮಿ, ಶನಿ ಮಹಾಲಕ್ಷ್ಮಿ ಇಬ್ಬರು ಕಸದಲ್ಲಿ ವಾಸವಾಗಿರ್ತಾರೆ, ಒಳ ಪ್ರವೇಶ ಮಾಡಿದ್ರೆ ಸ್ಥಿರವಾಗಿ ನಿಮ್ಮ ಮನೆಗೆ ನೆಲೆಸ್ತಾರೆ ಅನ್ನೋದು ಶಾಸ್ತ್ರ ಸಂಪ್ರದಾಯ ರಹಸ್ಯ. ಇದೆಲ್ಲ ತಿಳ್ಕೊಬೇಕಾದ್ರೆ ಬ್ರಹ್ಮಾಂಡ ವಿಚಾರದಲ್ಲಿ ಸಾಕಷ್ಟು ವಿಚಾರ ಇರುತ್ತೆ. ಮುಂದುವರೆದ ಭಾಗದಲ್ಲಿ ಬ್ರಹ್ಮಾಂಡ ಗುರುಗಳು ಮುಂದಿನ ದಿವಸಗಳಲ್ಲಿ ತಿಳಿಸ್ತಾ ಹೋಗೋಕ್ಕೆ ನೀವೆಲ್ಲ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಆಗಿ ಗಂಟೆ ಬಾರಿಸಿ ಭಾಳ ಚೆನ್ನಾಗಿ ನೀವು ಎಲ್ಲ ನೋಡಬೇಕು, 4 ಜನಕ್ಕೆ ಹೇಳಬೇಕು, ಹಂಚಬೇಕು. ನೀವೇನು ಮಾಡ್ತೀರಾ, ನಾನು ನೋಡ್ತೀನಿ, ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪೂರ್ತಿಯಾಗಿ ನಿಮಗೆ ಹೆಂಗೆ ಬರುತ್ತೆ. ದೇವಾಲಯ ನಿರ್ಮಾಣ ಕಾರ್ಯ ಬೇರೆ ಆಗ್ತಾಯಿದೆ, ಎಷ್ಟು ಹೇಳಿದ್ದೀನಿ ಜ್ಞಾಪಕ ಇಟ್ಕೊಂಡಿದ್ದೀರಾ? ಅಕಸ್ಮಾತ್ ಆದರೆ ಅನುಕೂಲ ಇದ್ದವರು ₹1 ಕಾಯಿನ ಪ್ರತಿದಿನ, ₹1 ಪ್ರತಿ ತಿಂಗಳಲ್ಲಿ ₹30, 365 ಡೇಸ್ ಎಷ್ಟಾಗ್ತೀರಾ? ಆ 365 × 30 ಫಸ್ಟ್ ಕ್ಲಾಸಾಗಿ ಎಲ್ಲರೂ ಹಾಕ್ತೀರಾ. ಇಲ್ಲ ₹5 ಆದರೂ ಹಾಕಿದ್ರೆ 5 ವರ್ಷದ ಕಾಲ ಹಾಕಿರೋದು ಒಂದು ಉಂಡಿಲಿ ಹಾಕಿ ಇಟ್ಕೊಂಡಿರೋದನ್ನ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ತೊಗೊಂಬಂದು ಕೊಟ್ಟರೆ ನಿಮ್ಮ ಸೇವೆ, ಆ ಜನಾರ್ದನ ಸೇವೆ, ಅದೇ ಧನ ಪ್ರಾಪ್ತಿ ಜಗನ್ಮಾತೆಯ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಆಗುತ್ತೆ. ನೀವೆಲ್ಲರೂ ಮಾಡ್ತಕ್ಕಂಥ ಅಳಿಲು ಸೇವೆ ಅದೇ ವಿಶೇಷತೆ. ಸೊ ನಮಗೆ ತಂದು ಕೊಡ್ತಕ್ಕಂಥ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನಕ್ಕೆ ನೀವೆಲ್ಲರ ಮುಖಾಂತರ ಹರ್ಷಿ ಆರೈಸಿ ವಿಶೇಷವಾಗಿರತಕ್ಕಂಥ ಯೂಟ್ಯೂಬ್ ಚಾನಲ್ನ ನಾವು ಬ್ರಹ್ಮಾಂಡ ಗುರೂಜಿ, ಏನು ರೀ ಗುರೂಜಿ ಅಲ್ಲಿ ಇಲ್ಲಿ ಸಿಗೋದೆಲ್ಲ ನೀವು ಈ ನಡುವೆ ಟಿವಿಗೆ ಬರ್ತಾ ಇಲ್ಲ ಅಂತ, ಇದಕ್ಕೋಸ್ಕರನೇ ಇದೆಲ್ಲ ಬೇಡ, ರಹಸ್ಯಗಳು ಹೇಳ್ತಾ ಇರೋಣ, ಸಾಕಷ್ಟು ಇರೋಣ. ಯೂಟ್ಯೂಬ್ ಚಾನಲ್ ಇರಬೇಕಾದ್ರೆ ಯಾಕೆ ಬೇಕು? ಇದನ್ನು ನೀವು ಹಾಕ್ಕೊಂಡು ನೋಡೋದಲ್ಲದೆ ಸಬ್ಸ್ಕ್ರೈಬ್ ಆಗಬೇಕು, ತಾನಾಗೇ ಬರುತ್ತೆ. ಆಗದಿದ್ದಾಗ ಯಾಕೆ ಗುರುಗಳೇ ಹೇಳಲೇ ಇಲ್ಲ ಅಂತೀರ, ನೀವು ನೋಡಿದ್ರೆ ಬರೋದು. ಸೊ ಸಬ್ಸ್ಕ್ರೈಬ್ ಆದರೆ ಏನಂತ ಠಾಣ್ ಅಂತ ಅದೇ ಗಂಟೆ ಬರ್ಸ್ಕೊಂಡು ನಿಮ್ಮ ಮನೆಗೆ ಒಳಗೆ ಬಂದ್ಬಿಟ್ಟು ಬಂದಿದ್ದೀನಿ ನೋಡಿ ಹೊಸ ಚಾನಲ್, ಹೊಸದಾಗಿ ಬಂದಿರೋ ಎಪಿಸೋಡ್ ಅಂತ ಹೇಳಿ ಬರುತ್ತೆ ಅಲ್ವಾ? ಅದಕ್ಕೆ ನಿಮಗೆ ಇವತ್ತು ಲೋಕವೆಲ್ಲ ಸುಭಿಕ್ಷವಾಗಿ ಗೃಹ ಪ್ರವೇಶದ ವಿಚಾರ ಹೇಳಿ, ನೆಕ್ಸ್ಟು ನಿದ್ರಾವಸ್ಥೆಗೆ ಹೇಗೆ ಹೋಗಬೇಕು, ಬೆಡ್ರೂಮ್ ಎಲ್ಲಿ ಕಟ್ಟಬೇಕು, ಮೆಟ್ಲು ಎಷ್ಟಿಡಬೇಕು ಮನೆ ಮುಂದೆ, ಮನೆ ಒಳಗಡೆ ಮೆಟ್ಲು ಯಾವ ಜಾಗದಲ್ಲಿ ಇಡಬೇಕು, ಒಳಗಡೆ ಇರಬೇಕಾ, ಯಾವ ಮೂಲೆಯಲ್ಲಿ ಇಡಬೇಕು, ಮನೆ ಗೃಹ ಪ್ರವೇಶ ಮಾಡಿದ ಮೇಲೆ ಬಾತ್ರೂಮ್ ಲೆಟ್ರಿನಿಗೆ ಹೊರಗಡೆ ಇರಬೇಕಾ, ಒಳಗಿರಬೇಕಾ, ಬೆಡ್ರೂಮ್ ಒಳಗಿರ್ಬೋದಾ, ಹೊರಗಡೆ ಇಡ್ಬೋದಾ, ಪಶ್ಚಿಮದಲ್ಲಿ ಇಡಬೇಕಾ, ವಾಯುದಲ್ಲಿ ಇಡಬೇಕಾ, ಗೊತ್ತೇ ಇಲ್ಲದೆ ಇರತಕ್ಕಂಥ ಎಲ್ಲ ಸೂಕ್ಷ್ಮದ ದಾರಿಗಳನ್ನೆಲ್ಲ ತೋರಿಸೋ ಯಾರೋ ಇದೇ ನಿಮ್ಮ ಬ್ರಹ್ಮಾಂಡ ಗುರೂಜಿ. ಎಲ್ಲರ ಒಳ್ಳೆಯದಾಗಲಿ, ಲೋಕವೆಲ್ಲ ಸುಭಿಕ್ಷವಾಗಿರಲಿ ಪ್ರಾರ್ಥನೆ ಮಾಡ್ಕೊತ ನಿಮ್ಮೆಲ್ರಿಗೂ ಆ ಭಗವತಿ ಕೃಪಾಶೀರ್ವಾದ ರಕ್ಷೆ ಇರಲಿ. ಶಿವಂ ವಾಸ್ತು, ಶಿವಂ ವಾಸ್ತು, ಶಿವಂ.